ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಪಂಪಯುಗದ ಕವಿಗಳ ಬಗ್ಗೆ ತಿಳ್ಕೊತಾ ಇದ್ವಿ. ಚಾವುಂಡರಾಯನವರೆಗೂ ಆಗಿತ್ತು. ಎರಡನೇ ಚಾವುಂಡರಾಯ ಲೋಕೋಪಕಾರನ ಕೃತಿಯನ್ನು ಬರೆದಿದ್ದಾರೆ. ಇವರನ್ನು ತಿಳ್ಕೊಂಡಿದ್ವಿ ಅಲ್ವಾ ಕಳೆದ ಸಂಚಿಕೆಯಲ್ಲಿ. ಈಗ ಮುಂದುವರೆದ ಭಾಗವನ್ನು ನೋಡೋಣ. ಇವರ ನಂತರ ಬರೋರೆ ದುರ್ಗಸಿಂಹ. ಕ್ರಿಸ್ತಶಕ ಸುಮಾರು 1030 ಇವ್ರ ಕಾಲಘಟ್ಟ. ಚಾಲುಕ್ಯರ ಜಗದೇಕ ಮಲ್ಲನಲ್ಲಿ ದಂಡನಾಯಕನಾಗಿ ಸಂಧಿ ವಿಗ್ರಹಿಯಾಗಿದ್ದವರು. ಅಂದರೆ ಈ ಚಾಲುಕ್ಯರ ಜಗದೇಕ ಮಲ್ಲ ದುರ್ಗಸಿಂಹನಿಗೆ ಆಶ್ರಯದಾತ. ಇವರ ಕೃತಿ ಪಂಚತಂತ್ರ ಕೃತಿ. ನೋಡಿ, ಇದು ದುರ್ಗಸಿಂಹನ ಪಂಚತಂತ್ರ ಅಂತಲೇ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂಥದ್ದು. ಸಂಪಾದನೆ ಮಾಡಿದ್ದು DLN ಅವರು. ಪಂಚತಂತ್ರ ಅಂದರೆ 5 ತಂತ್ರಗಳು ಅಂತ ಅಲ್ವಾ. ಪಂಚತಂತ್ರದ ತಿರುಳೆ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿರುವಂತಹ ಒಂದು ಕೃತಿ ಅಂತಲೂ ಹೇಳ್ಬೋದು. ಇದನ್ನು ವಸುಭಾಗ ಭಟ್ಟನ ಕೃತಿಯನ್ನು ಕನ್ನಡದಲ್ಲಿ ಹೊಸತಾಗಿ ರಚಿಸುವೆಂ ಅಂತ ಹೇಳಿದ್ದಾರೆ ದುರ್ಗಸಿಂಹ. ಈ ಕೃತಿ ಹೆಂಗೆ ಹುಟ್ಕೊಂತು? ಇದರದೊಂದು ಸ್ವಲ್ಪ ಮೂಲ ನೋಡೋದಾದರೆ ನೋಡಿ, ಬಹಳ ಹಿಂದೆ ಶಿವ ಪಾರ್ವತಿಗೆ ಹೇಳ್ತಾ ಇರುವಂತಹ ಒಂದು ಕಥೆಯನ್ನು ಕದ್ದು ಗಣಧರ ಕೇಳಿಸ್ಕೊಂಡ್ಬಿಡ್ತಾರಂತೆ. ಆ ಗಣಧರ ಭೂಲೋಕದಲ್ಲಿ ಗುಣಾಢ್ಯನಾಗಿ ಜನಿಸಿ ತಾನು ಅಲ್ಲಿ ದೇವಲೋಕದಲ್ಲಿ ಕೇಳಿರುವಂತಹ ಕಥೆಯನ್ನು ಪೈಶಾಚಿ ಭಾಷೆಯಲ್ಲಿ ಬೃಹತ್ ಕಥೆ ಅನ್ನೋ ಹೆಸರಿನಲ್ಲಿ ಬರೆದ್ರಂತೆ. ಈ ಬೃಹತ್ ಕಥೆಯನ್ನು ಆಧರಿಸಿ ವಸುಭಾಗ ಭಟ್ಟ ಸಂಸ್ಕೃತದಲ್ಲಿ ಪಂಚತಂತ್ರ ಅಂತ ಕೃತಿಯನ್ನು ಬರೆದಿದ್ದಾರಂತೆ. ವಸುಭಾಗ ಭಟ್ಟನ ಪಂಚತಂತ್ರವನ್ನು ಆಧರಿಸಿ ಕನ್ನಡದಲ್ಲಿ ದುರ್ಗಸಿಂಹ ಪಂಚತಂತ್ರ ಅಂತ ಬರೆದ್ರು. ಈ ಮಾಹಿತಿ ಅರ್ಧ ಸತ್ಯ ಅರ್ಧ ನಂಬೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಸುಳ್ಳು ಅಂತಲೂ ಹೇಳ್ತಾ ಇಲ್ಲ, ಯಾಕಂದರೆ ಯಾವುದೇ ವಿವರ ಇಲ್ವಲ್ಲ. ಆದರೆ ಈ ಪಂಚತಂತ್ರ ಕೃತಿನಲ್ಲೇ ಕೆಲವೊಂದಿಷ್ಟು ಮಾಹಿತಿ ಇದೆ. ಅದೇನು ಅಂದರೆ, ಸಂಸ್ಕೃತದ ಪಂಚತಂತ್ರ ಕರ್ತೃ ವಿಷ್ಣು ಶರ್ಮ ಬ್ರಾಹ್ಮಣ. ಇದ್ರ ವಿವರ ಗೊತ್ತಿಲ್ಲ. ಆದರೆ ವಸುಭಾಗ ಭಟ್ಟ ಪಂಚತಂತ್ರ ಬರೆದಿದ್ದಾರೆ ಅಂತ ಗೊತ್ತು. ಯಾವ ಭಾಷೆಯಲ್ಲಿ ಬರೆದಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ ಕನ್ನಡದಲ್ಲಿ ದುರ್ಗಸಿಂಹ ಪಂಚತಂತ್ರವನ್ನು ಈ ವಸುಭಾಗ ಭಟ್ಟನ ಪಂಚತಂತ್ರವನ್ನು ಆಧರಿಸಿ ಬರೆದಿದ್ದೀನಿ ಅಂತ ಹೇಳ್ಕೊಂಡಿದ್ದಾರಲ್ಲ, ಇದೇ ಮಾಹಿತಿಯನ್ನು ಆಧರಿಸಿ ದುರ್ಗಸಿಂಹನ ಪಂಚತಂತ್ರಕ್ಕೆ ಆಧಾರ ಗ್ರಂಥ ಯಾವುದು ಅಂದರೆ ವಸುಭಾಗ ಭಟ್ಟನ ಪಂಚತಂತ್ರ ಅಂತ ಹೇಳ್ಬೋದು. ವಿಷ್ಣು ಶರ್ಮನ ಪಂಚತಂತ್ರ ಅಂತ ಸುಮಾರು ಸಲ ಆಪ್ಷನಲ್ಲಿ ಕೊಡ್ತಾರೆ. ಆದರೆ ದುರ್ಗಸಿಂಹ ವಸುಭಾಗ ಭಟ್ಟ ಅಂತ ಮೆನ್ಷನ್ ಮಾಡಿದ್ದಾರೆ ಇದೇ ಬುಕ್ನಲ್ಲಿ, ಪಂಚತಂತ್ರ ಅನ್ನೋ ಕೃತಿನಲ್ಲೇ. ಸೊ ಹಾಗಾಗಿ ನಾವು ವಸುಭಾಗ ಭಟ್ಟನ ಪಂಚತಂತ್ರ ಆಕರ ಗ್ರಂಥ ಅಂತಲೇ ಬರೀಬೇಕು. ಹಾಗಿದ್ರೆ ಇವರು ವಸುಭಾಗ ಭಟ್ಟನ ಕೃತಿಯನ್ನು ನೇರವಾಗಿ ಅನುವಾದ ಮಾಡಿಬಿಟ್ರಾ ಅಂತ ಅಂದರೆ ಖಂಡಿತವಾಗ್ಲೂ ಇಲ್ಲ. ಅವರೇ ಹೇಳ್ಕೊಂಡಿದ್ದಾರಲ್ವ, ಪೊಸೆತಾಗಿದೆ ಅಂತ. ಅಂದರೆ ಮಾತಿನಲ್ಲಿ ತುಂಬ ಸ್ವಂತಿಕೆಯನ್ನು ಕಾಯ್ದುಕೊಂಡಿದ್ದಾರೆ ಅಂತ. ಇದ್ರ ಬಗ್ಗೆ ಒಂದು ಸಾಲಿದೆ ನೋಡಿ. ವಸುಭಾಗ ಭಟ್ಟ ಕೃತಿಯಂ ವಸುಧಾ ಅಧಿಪ ಹಿತಮ ನಕಿಲ ವಿಬುಧ ಸ್ತುತಮಂ ಪೊಸತಾಗಿರೆ ರಚಿಸುವೆಂ ವಸುಮತಿಯೋಳ್ ಪಂಚತಂತ್ರಂ ಕನ್ನಡದಿಂ. ಅಂದರೆ ಅದೇ, ಯಾವುದೇ ಅನುವಾದ ಮಾಡದೆ ಯಥಾವತ್ತಾಗಿ ಅದನ್ನೇ ಹೇಳಿದೆ, ಹೊಸತಾಗಿ ನಾನು ನನ್ನ ಸ್ವಂತಿಕೆಯನ್ನು ಕಾಯ್ದುಕೊಂಡಿದ್ದೀನಿ ಈ ಕೃತಿಯಲ್ಲಿ ಅಂತ ಹೇಳ್ಕೊಂಡಿರುವಂಥದ್ದು. ಪಂಚತಂತ್ರ ಗದ್ಯಭೂಯಿಷ್ಠವಾಗಿರುವಂತಹ ಚಂಪೂ ಕೃತಿ, ಚಂಪೂ ರೂಪದ ಕೃತಿ. ಮತ್ತು ಇದೇ ಕೃತಿನಲ್ಲಿ ಪಂಚತಂತ್ರದ ಕಥೆಗಳು ಯಾವ ರೀತಿ ಹುಟ್ಕೊಂತಿರೋದಕ್ಕೂ ಕೂಡ ಒಂದು ಪ್ರಸ್ತಾಪ ಆರಂಭದಲ್ಲೇ ಹೇಳಿದ್ದಾರೆ ದುರ್ಗಸಿಂಹ. ಯಾವ ಥರ ಅಂದರೆ, ಆಗಲೇ ಹೇಳಿದೆ ಅಲ್ವಾ, ಒಬ್ಬ ಗಣಧರ ಶಿವ ಪಾರ್ವತಿಗೆ ಹೇಳ್ತಿರೋವಂಥ ಕಥೆಯನ್ನು ಕದ್ದು ಕೇಳಿಸ್ಕೊಂಡ್ರು ಅಂತ. ಅದನ್ನೇ ಇವರು ಎಷ್ಟು ಚೆನ್ನಾಗಿ ಇಲ್ಲಿ ವಿವರವಾಗಿ ಹೇಳಿದ್ದಾರೆ ಅಂದರೆ, ರಜತಗಿರಿಯಲ್ಲಿ ಶಿವನ ಒಡ್ಡೋಲಕದಲ್ಲಿ 33 ಕೋಟಿ ದೇವತೆಗಳ ಮುಂದೆ ಬ್ರಹ್ಮ ವಿಷ್ಣು ಜೊತೆಗೆ ಶಿವ ಗಂಗೆ ಗೌರಿ ಸಮೇತವಾಗಿ ಕೂತ್ಕೊಂಡಿದ್ದಾಗ ಗೌರಿ ಒಂದು ಅಪೂರ್ವವಾಗಿರುವಂಥ ಕಥೆಯನ್ನು ಹೇಳಿ ಅಂತ ಶಿವನಿಗೆ ಕೇಳ್ಕೊತಾರೆ. ಶಿವ ಕಥೆಯನ್ನು ಹೇಳ್ತಾರೆ. ಅಲ್ಲೇ ಇದ್ದಂತಹ ಪುಷ್ಪದಂತ ಅನ್ನೋ ಒಬ್ಬ ಗಣಪ್ರಧಾನ ಆ ಕಥೆಯನ್ನು ಕೇಳಿಸ್ಕೊಂಡು ಮುಂದೆ ಮನುಷ್ಯ ಲೋಕದಲ್ಲಿ ಆತ ಹುಟ್ಟಿ ಗುಣಾಢ್ಯನೆಂಬ ಕವಿಯಾಗಿ ಪೈಶಾಚಿ ಭಾಷೆಯಲ್ಲಿ ಬೃಹತ್ ಕಥೆಯನ್ನು ಬರೀತಾರಂತೆ. ಶಿವ ದೇವಲೋಕದಲ್ಲಿ ಹೇಳಿರುವಂಥ ಕಥೆಯನ್ನು ಇಲ್ಲಿ ಆ ಪುಷ್ಪದಂತ ಅನ್ನೋ ಗಣಧರ ಭೂಲೋಕದಲ್ಲಿ ಗುಣಾಢ್ಯನಾಗಿ ಹುಟ್ಟಿ ಬೃಹತ್ ಕಥೆಯನ್ನು ರಚಿಸ್ತಾನಂತೆ. ಈ ಕಥೆಗಳನ್ನು ವಸುಭಾಗ ಭಟ್ಟ ಕೇಳಿಸ್ಕೊಂಡು ಆ ಕಥಾ ಸಾಗರದಲ್ಲಿ ಪಂಚರತ್ನಗಳಾಗಿರುವಂತಹ 5 ಕಥೆಯನ್ನು ಆಯ್ಕೆ ಮಾಡಿಕೊಂಡು ಪಂಚತಂತ್ರ ಅಂತ ಹೆಸರಿಟ್ಬಿಟ್ಟು ಕಥೆಗಳನ್ನು ಹೇಳೋದಕ್ಕೆ ಶುರು ಮಾಡ್ತಾನೆ. ವಸುಭಾಗ ಭಟ್ಟನ ಪಂಚತಂತ್ರ ಅಂತ ಆ ಕೃತಿಗೆ ಹೆಸರಾಯಿತು. ಆಯಿತಾ? ಇಂತಹ ಪಂಚತಂತ್ರ ಕಥೆಯನ್ನು ಪ್ರಪಂಚದಲ್ಲಿ ನಾನು ಹೊಸತಾಗಿ ಕನ್ನಡದಲ್ಲಿ ರಚಿಸ್ತಾ ಇದ್ದೀನಿ ಅಂತ ದುರ್ಗಸಿಂಹ ಕವಿ ಆರಂಭದಲ್ಲಿ ಹೇಳ್ಕೊಂಡಿದ್ದಾನೆ. ಈಗ ಹೇಳಿರುವಂಥ ಮಾಹಿತಿ ಪಂಚತಂತ್ರ ಕೃತಿಯಲ್ಲೇ ಇರೋವಂಥ ಮಾಹಿತಿ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದರೆ ನಾವು ಯಾರ ಬಗ್ಗೆ ತಿಳ್ಕೊತಾ ಇದ್ದೀವೋ ಅವ್ರ ಕೃತಿಯಲ್ಲೇ ಹೆಚ್ಚಿನ ಮಾಹಿತಿ ನಮಗೆ ಸಿಕ್ಬಿಡುತ್ತೆ. ಇನ್ನು ನೆಕ್ಸ್ಟು, ಪಂಚತಂತ್ರದ ಕಥಾಮುಖ ಆಗಿರುವಂತಹ ನರಿಯ ಕಥೆಯೇ ಅತ್ಯಂತ ಕುತೂಹಲವನ್ನು ಕೆರಳಿಸುವಂತಹ ಪಂಚತಂತ್ರ ಕೃತಿಯ ಹೆಬ್ಬಾಗಿಲು ಅಂತಲೇ ಹೇಳ್ಬೋದು ನರಿಯ ಕತೆ.
ಈ ಕಥೆಯ ಮೂಲಕನೇ ಮೂರು ಮೂರ್ಖ ರಾಜಕುಮಾರರ ಮನಸ್ಸನ್ನು ಸೆರೆ ಹಿಡಿದು ವಸುಭಾಗ ಭಟ್ಟ ಅವರನ್ನು ಪಳಗಿಸಿ ಅತ್ಯುತ್ತಮವಾಗಿರುವಂತಹ ರಾಜಕುಮಾರರನ್ನಾಗಿ ವಿದ್ಯಾವಂತರನ್ನಾಗಿ ಮಾಡಿ ನಿಲ್ಲಿಸ್ತಾರೆ. ಪಂಚತಂತ್ರದ ಮೊದಲ ಕಥೆಯೇ ನರಿಯ ಕತೆ. ನಿಮಗೆಲ್ಲ ಗೊತ್ತಿರುತ್ತೆ. ಅದೇ ಮೂರು ರಾಜಕುಮಾರರು ಏನಂದರೆ ಏನೂ ಗೊತ್ತಿರೋದಿಲ್ಲ, ಏನು ಕಲ್ತ್ಕೊಳ್ಳೋ ಆಸಕ್ತಿನೂ ಇರೋದಿಲ್ಲ. ಅವ್ರಿಗೆ ತುಂಬ ಸೋಂಬೇರಿಗಳು, ಆ ಥರ ನಿಷ್ಪ್ರಯೋಜಕರಾಗಿರ್ತಾರೆ. ರಾಜನಿಗೆ ತುಂಬಾ ಚಿಂತೆ, ನನ್ನ ಮಕ್ಕಳು 3 ಜನನು ಯಾಕೆ ಈ ಥರ ಹೋಗ್ಬಿಟ್ರು, ಯಾರಿಂದ ಇವರನ್ನು ತಿದ್ದಬಹುದು ಅಂತ ಯೋಚನೆ ಬಂದಾಗ ಒಡ್ಡೋಲಗವನ್ನು ಏರ್ಪಡಿಸಿ ರಾಜ ಇವರನ್ನು ಯಾರು ವಿದ್ಯಾಸಂಪನ್ನರಾಗಿ ಮಾಡ್ತಾರೋ ಅವ್ರಿಗೆ ಬೇಡಿದ್ದೆಲ್ಲವನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ನೋಡಿ, ಅದೇ ಆಸ್ಥಾನದಲ್ಲಿ ವಸುಭಾಗ ಭಟ್ಟ ಕೂಡ ಇರ್ತಾನಲ್ವಾ. ಅಯ್ಯೋ, ಈ ಮಕ್ಕಳ ಇವರನ್ನ ನಾವು ತಿದ್ದೋಕೆ ಸಾಧ್ಯನೇ ಇಲ್ಲ ಅಂತ ತಿರಸ್ಕಾರ ಮಾಡಿದಾಗ ವಸುಭಾಗ ಭಟ್ಟ ನಾನು ಮಾಡ್ತೀನಿ, ನಿಮ್ಮ 3 ಜನ ಮಕ್ಕಳನ್ನು ಈ 6 ತಿಂಗಳ ಒಳಗಾಗಿ ಸಮಸ್ತ ರಾಜವಿದ್ಯಾ ಪರಿಣಿತರನ್ನಾಗಿ ಮಾಡಿ ನಿಮ್ಮ ಮುಂದೆ ಕರ್ಕೊಂಬಂದು ನಿಲ್ಲಿಸ್ತೀನಿ ಅಂತ ಹೇಳ್ತಾರೆ. ರಾಜ ಒಪ್ಕೊತಾರೆ. ಆದರೆ ಅಲ್ಲಿರೋಂಥ ಬೇರೆ ಪಂಡಿತರೆಲ್ಲ ಇವನಿಗೇನೋ ಹುಚ್ಚಿಡ್ದಿದೆ, ಹೋಗಿ ಹೋಗಿ ಆ ಮಕ್ಕಳಿಗೆ ಇವನೇನು ಹೇಳ್ಕೊಡ್ತಾನೆ ಅಂತ ಕುಚೇಷ್ಟೆ ಮಾಡ್ತಾರೆ. ಅದು ಯಾವುದಕ್ಕೂ ಕಿವಿಗೊಡದೆ ವಸುಭಾಗ ಭಟ್ಟ ಈ 3 ರಾಜಕುಮಾರರನ್ನು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲೇನಾಗುತ್ತೆ, ಕಲಿಸೋ ಆಸೆ ಪಾಪ ವಸುಭಾಗ ಭಟ್ಟನಿಗೆ, ಕಲಿಯೋ ಆಸಕ್ತಿ ಅವ್ರಿಗಿರ್ಬೇಕಲ್ವಾ. ಅವ್ರಿಗೆ ಯಾವುದೇ ಆಸಕ್ತಿ ಇರಲಿಲ್ಲ. ಒತ್ತಾಯಪೂರ್ವಕವಾಗಿ ಕಲಿಸಿದ್ರು ಕೂಡ ಕ್ಷಣ ಮಾತ್ರದಲ್ಲೇ ಎಲ್ಲವನ್ನ ಮರ್ತೋಗ್ಬಿಡ್ತಾ ಇದ್ರು. ಲೋಭಿಗಳಾಗಿದ್ರು ತುಂಬಾ. ವಸುಭಾಗ ಭಟ್ಟನಿಗೆ ಅದೊಂದು ರೀತಿ ತಲೆನೋವಾಗ್ಬಿಡುತ್ತೆ. ಏನು ಮಾಡೋದು, ಇವ್ರನ್ನ ನಾನು ವಿದ್ಯಾಸಂಪನ್ನರನ್ನಾಗಿ ಮಾಡೇ ಮಾಡ್ತೀನಿ ಅಂತ ಕರ್ಕೊಂಬಂದ್ಬಿಟ್ಟಿದ್ದೀನಲ್ಲ ಅಂತ ಅಂದಾಗ ಅವ್ರನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರ್ತಾರೆ ವಸುಭಾಗ ಭಟ್ಟ. ಆ ರಾಜಕುಮಾರರ ನಡವಳಿಕೆಗಳು ಯಾವ ಥರ ಇರುತ್ತೆ ಅಂತ ಇವ್ರಿಗೆ ಗೊತ್ತಾಗುತ್ತೆ. ಇವಾಗ ಇವ್ರಿಗೆ ಕ್ರೀಡಾಸಕ್ತಿ ತುಂಬಾ ಜಾಸ್ತಿ ಇದೆ, ಮತ್ತು ಹಾಸ್ಯ ಪ್ರಜ್ಞೆ ಇವರಲ್ಲಿದೆ ಅಲ್ವಾ. ಸೊ ಈ ಮೂಲಕ ನಾನು ಏನಾದರೂ ಕಲಿಸ್ಬೇಕು ಅಂತಂದಾಗ ಅದಕ್ಕೂ ಕೂಡ ಸಮಯ ಕೂಡಿ ಬರುತ್ತೆ. ಈ ರಾಜಕುಮಾರರು ಬೇಟೆಗೆ ಅಂತ ಹೊರಟಾಗ ನಾನು ಬರ್ತೀನಿ ನಿಮ್ಮ ಜೊತೆ, ನನಗೂ ಮನೇಲಿ ತುಂಬ ಬೇಸರ ಆಗ್ತಿದೆ ಅಂತ ವಸುಭಾಗ ಭಟ್ಟ ಹೋಗ್ತಾರೆ. ಹಿಂಗೆ ದಾರಿ ನಡ್ಕೊಂಡು ಹೋಗ್ಬೇಕಾದ್ರೆ ಸುಮ್ಮನೆ ಹೋಗೋದು ಯಾಕೆ, ನನಗೊಂದು ಕತೆ ಗೊತ್ತು, ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಯಾರು? ವಸುಭಾಗ ಭಟ್ಟ. ಕತೆ ಯಾಕೆ ಹೇಳ್ತಾರೆ ಅಂತ ಅಂದರೆ ಅವ್ರ ಮನೋಧರ್ಮವನ್ನು ಪರೀಕ್ಷೆ ಮಾಡುವಂಥ ಥರದಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ. ಎಷ್ಟರ ಮಟ್ಟಿಗೆ ನೆನಪಲ್ಲಿಟ್ಕೊತಾರೆ ಅಂತ. ಆ ಕಥೆನೇ ಒಂದು ನರಿಯ ಕತೆ. ಪಂಚತಂತ್ರದ ಕಥಾಮುಖವಾಗಿರುವಂತಹ ಒಂದು ನರಿಯ ಕತೆ. ಈ ಕಥೆಯನ್ನು ಹೇಳಿ ಆ ರಾಜಕುಮಾರರ ಮನಸ್ಸನ್ನು ಸೆರೆ ಹಿಡಿದು ಯಾವ ವಿಷಯಗಳನ್ನು ಕಲಿಯೋದಕ್ಕೆ ಆಸಕ್ತಿನೇ ಇರಲಿಲ್ವೋ, ಇವಾಗ ಇದೇ ರಾಜಕುಮಾರರು ನನಗೆ ಕತೆ ಹೇಳಿ, ಇನ್ನೊಂದು ಬೇರೆ ಕತೆ ಹೇಳಿ, ತುಂಬ ಚೆನ್ನಾಗಿ ಹೇಳ್ತೀರಾ ಹೇಳಿ ಅಂತ ಅವರನ್ನ ಪೀಡಿಸೋ ಥರದಲ್ಲಿ ಮಾಡ್ಕೊತಾರೆ ವಸುಭಾಗ ಭಟ್ಟ. ಆವಾಗ ಅವ್ರ ತಲೆಗೊಂದು ಆಲೋಚನೆ ಬರುತ್ತೆ, ಇವ್ರಿಗೆ ಈ ಥರ ಕಥಾ ಮೂಲಕವಾಗಿ ಏನಾದರೂ ಹೇಳಿದ್ರೆ ಅದು ಕಲ್ತ್ಕೊತಾರೆ ಅಂತ. ಅವ್ರು ತಕ್ಷಣ ಹೇಳ್ತಾರೆ, ಸರಿ ನಾನು ನಿಮಗೆ ಬೇರೆ ಕತೆ ಹೇಳ್ತೀನಿ, ಅದೇ ನಾನು ಹೇಳಿರೋಂಥ ಕಥೆಯನ್ನು ನೀವು ವಾಪಸ್ ನನಗೆ ಹೇಳಬೇಕು, ನಾನು ಯಾವ ಥರ ಹೇಳಿದ್ದೀನೋ ಆ ಥರ ಹೇಳಬೇಕು, ಹಂಗಿದ್ರೆ ಹೇಳ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ರಾಜಕುಮಾರರು ಒಪ್ಕೊತಾರೆ. ಆದರೆ ಅವ್ರ ಕತೆ ನೆಕ್ಸ್ಟ್ ಯಾವುದು ಹೇಳ್ತಾರೆ ಅಂದರೆ, ರಾಜನಿಗೆ ಬೇಕಾಗಿರುವಂತಹ ಎಲ್ಲ ತಂತ್ರಗಳನ್ನು, ಪಂಚತಂತ್ರಗಳನ್ನು, ಏನು ಮಹಾರಾಜನಿಗೆ ಮಾತು ಕೊಟ್ಟಿದ್ರಲ್ವ, ನಾನು ನಿಮ್ಮ ಮಕ್ಕಳನ್ನ ವಿದ್ಯಾಸಂಪನ್ನರಾಗಿ ಮಾಡ್ತೀನಿ, ರಾಜನೀತಿಗಳನ್ನೆಲ್ಲ ಕಲಿಸ್ಕೊಡ್ತೀನಿ ಅಂತ ಆ ರಾಜನಿಗೆ ಬೇಕಾಗಿರುವಂಥ ಎಲ್ಲ ಅರ್ಹತೆಗಳನ್ನು ಪಂಚತಂತ್ರದ ಮೂಲಕ ಕಲಿಸಿಕೊಡ್ತಾರೆ, ಕಥೆಯ ಮೂಲಕ ಹೇಳ್ತಾರೆ. ಇದು ಪಂಚತಂತ್ರದ ಒಟ್ಟಾರೆ ತಿರುಳು. ಅರ್ಥಶಾಸ್ತ್ರದ 5 ತಂತ್ರಗಳನ್ನು ಕಥೆಗಳ ಮೂಲಕ ಹೇಳುವ ಕಾರಣ ಈ ಒಂದು ಕೃತಿಗೆ ಪಂಚತಂತ್ರ ಅನ್ನೋ ಹೆಸರು ಬಂದಿರೋವಂಥದ್ದು. ಯಾವುದದು ಪಂಚತಂತ್ರ? ಕೃತಿಯ ಪರಿವಿಡಿಯನ್ನು ಒಮ್ಮೆ ನೋಡಿದ್ರೆ, ಮೊದಲನೇದು ಭೇದ ಪ್ರಕರಣಂ, 2 ಪರೀಕ್ಷಾ ವ್ಯಾವರಣನಂ, 3 ವಿಶ್ವಾಸ ಪ್ರಕರಣಂ, 4 ವಂಚನಾ ಪ್ರಕರಣಂ, 5 ಮಿತ್ರ ಕಾರ್ಯ. ಇದಿಷ್ಟು ಪಂಚತಂತ್ರ. ಮತ್ತು ಈ ಪ್ರಕರಣಗಳಲ್ಲಿ ಯಾವ್ಯಾವ ಕಥೆಗಳು ಬರ್ತವೆ ಅನ್ನೋದು ಕೂಡ ನೆನಪಲ್ಲಿಟ್ಕೊಬೇಕು. ಇವಾಗ ಮೊದಲನೇ ಪ್ರಕರಣ ಭೇದ ಪ್ರಕರಣದಲ್ಲಿ ಮುಖ್ಯ ಕತೆ ಸಂಜೀವಕ ಮತ್ತು ಪಿಂಗಳಕನ ಕತೆ, ಮಹಾಭೀರು ಮತ್ತು ಲಂಬಕರ್ಣನ ಕತೆ, ದೇಶವರ್ಮನ ಕತೆ, ಶಿವಭೂತಿಯ ಕತೆ, ಕಾಗೆ ಕೃಷ್ಣ ಸರ್ಪನಂ ಕೊಂದ ಕತೆ, ಮೊಲಂ ಸಿಂಹಮಂ ಕೊಂದ ಕತೆ, 2 ಗಿಳಿಗಳ ಕತೆ, 4 ಧೂರ್ತರ್ ಓರ್ವ ಬ್ರಾಹ್ಮಣನಂ ವಂಚಿಸಿದ ಕತೆ. ಇವೆಲ್ಲ ಬರುವಂಥದ್ದು ಭೇದ ಪ್ರಕರಣದಲ್ಲಿ. ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಇವಾಗ ಹೇಳ್ತಾ ಇರೋದು. ಈ ಕಥೆಗಳನ್ನೆಲ್ಲ ನೆನಪಲ್ಲಿ ಇಟ್ಕೊಬೇಕು ನೀವು. ಕೇಳ್ತಾರೆ, ಈಗ ಮಹಾವೀರು ಮತ್ತು ಲಂಬಕರ್ಣನ ಕತೆ ಬರುವಂತಹ ಪ್ರಕರಣ ಯಾವುದು ಅಂತ ಕೇಳಿದಾಗ ಅದು ಭೇದ ಪ್ರಕರಣ. ಈ ಥರ ಪ್ರಶ್ನೆಗಳಾಗುವುದು. ಇನ್ನು ಪರೀಕ್ಷಾ ವ್ಯಾವರಣನಂ, ಈ ಒಂದು ಪ್ರಕರಣದಲ್ಲಿ ಬ್ರಾಹ್ಮಣನಂ ಮುಂಗುರಿಯಂ ಕೊಂದ ಕತೆ, ಸೋಮಶರ್ಮನ ತಂದೆಯ ಕತೆ, ಪರದನ ಕತೆ, ಅಜಿತನ ಕತೆ, ವೃದ್ಧ ಗೌತಮಿಯ ಕತೆ ಬರುತ್ತೆ. ವಿಶ್ವಾಸ ಪ್ರಕರಣದಲ್ಲಿ ಅತ್ಯಂತ ವೆರಿ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥದ್ದು ಗೂಗೆಗಳು ತುಂಬಿದ್ದ ಗುಹೆಯಂ ಕಾಗೆಗಳು ಸುಟ್ಟ ಕತೆ, ಬುದ್ಧಿ ಹೇಳಿದ ಹಕ್ಕಿಯಂ ಕಪಿಯು ಕೊಂದ ಕತೆ, ಶಿಶುಪಾಲನ ಕತೆ ಬರುತ್ತೆ. ಇನ್ನು ವಂಚನಾ ಪ್ರಕರಣದಲ್ಲಿ ಒಂದೇ ಒಂದು ಕತೆ, ಮೊಸಳೆಯಂ ಕಪಿ ವಂಚಿಸಿದ ಕತೆ. ಮಿತ್ರ ಕಾರ್ಯ ಪ್ರಕರಣದಲ್ಲಿ ಕಾಗೆಯುಂ ಆಮೆಯುಂ ಸಾರಂಗಮುಂ ಇಲಿಯುಂ. ಇನ್ನೊಂದು ಅತಿ ಲೋಭಿಯಾದ ನರಿಯ ಕತೆ.
ತುಂಬಾ ಮುಖ್ಯವಾಗಿರುವಂತಹ ಕಥೆಗಳು. ಈ ಹೆಸರುಗಳನ್ನೆಲ್ಲ ನೆನಪಲ್ಲಿಟ್ಕೊಳ್ಳಿ. ಇದಿಷ್ಟು ದುರ್ಗಸಿಂಹ ಕವಿಯ ಬಗ್ಗೆ ಇರುವಂತಹ ಮಾಹಿತಿ. ಮುಂದಿನ ಕವಿ ಚಂದ್ರರಾಜ ಕವಿ. ನೋಡಿ, ನಾನು ಆರ್ಡರ್ ವೈಸಾಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಓಕೆನಾ. ನೆಕ್ಸ್ಟ್ ಚಂದ್ರರಾಜ ಕವಿಗಳು ಹಳಗನ್ನಡದ ಕವಿ. ಇವ್ರ ಕಾಲ ಕ್ರಿಸ್ತಶಕ ಸುಮಾರು 1040. ಬ್ರಾಹ್ಮಣ ಕವಿಯಾಗಿರ್ತಾರೆ. ಆಶ್ರಯ ರೇಚ. ಯಾರು ಈ ರೇಚ? ನೋಡಿ, ರೇಚ ಅನ್ನೋನು ತುಂಬ ಶೂರ, ಧೀರ, ಹಾಗೆ ಸಮಧಿಗತ ಪಂಚಮಹಾಶಬ್ದ ಅನ್ನೋ ಬಿರುದು ಕೂಡ ಇತ್ತು ರೇಚನಿಗೆ. ಚಾಲುಕ್ಯ ಜಯಸಿಂಹ ಕೊಟ್ಟಿರುವಂತಹ ಬಿರುದು ಇದು. ಮೃಗುವಿದ್ಯೆ, ಅಶ್ವವಿದ್ಯೆ, ಗಜವಿದ್ಯೆ ಇದೆಲ್ಲದರಲ್ಲೂ ನಿಪುಣನಾಗಿದ್ದವನು ಈ ರೇಚ. ಒಮ್ಮೆ ರಾಜ ಜಯಸಿಂಹನ ಸಿಂಹಾಸನಕ್ಕೆ ಕುತ್ತು ಬಂದಾಗ, ಅಂದರೆ ಮೇ ಬಿ ಅಂತಃಕಲಹ ಆಗಿರಬೇಕು, ಒಳಗಡೆ ಜಗಳಗಳಾಗಿರಬೇಕು, ಅಂಥ ಸಮಯದಲ್ಲಿ ರೇಚ ಆ ಸಮಸ್ಯೆಯನ್ನು ಬಹಳ ನಾಜೂಕಾಗಿ ಬಗೆಹರಿಸ್ತಾನೆ. ಇದರಿಂದ ಜಯಸಿಂಹನ ಮನಸ್ಸಿಗೆ ಬಹಳಷ್ಟು ಸಂತೃಪ್ತಿ ಸಿಕ್ಕಿ ಪ್ರೀತಿ ಗೌರವಪೂರ್ವಕವಾಗಿ ಅವನನ್ನು ನಡೆಸ್ಕೊಂಡಿದ್ದಾರೆ ರೇಚನನ್ನು. ಸಾಮಂತ ಪದ ಅನ್ನೋ ಸೂಚಕವಾಗಿ ಬಿರುದನ್ನು ಕೊಡ್ತಾರೆ. ಹಾಗಾಗಿ ಅಂದರೆ ಸಮಧಿಗತ ಪಂಚಮಹಾಶಬ್ದ ಅಂತ. ಇದರಿಂದ ನಮಗೇನು ಗೊತ್ತಾಗುತ್ತೆ, ರೇಚ ಅನ್ನೋನು ಚಾಲುಕ್ಯರ ಜಯಸಿಂಹನಿಗೆ ಸಾಮಂತನಾಗಿದ್ದ. ಹಾಗಾಗಿ ಚಾಲುಕ್ಯ ಜಯಸಿಂಹ ಆಪ್ಷನಲ್ಲಿ ರೇಚ ಕೊಟ್ಟೇ ಇಲ್ಲ ಅಂತಂದರೆ ನೀವು ಚಾಲುಕ್ಯ ಜಯಸಿಂಹ ಕೊಟ್ಟಿದ್ರೆ ಅದಕ್ಕೆ ನಾವು ಟಿಕ್ ಹಾಕ್ಬೋದು. ಮತ್ತು ಇದೇ ಕೃತಿಯಲ್ಲಿ ಇನ್ನೊಂದು ಮಾಹಿತಿ ಕೂಡ ಇದೆ. ಈ ಕೃತಿಯನ್ನು ಓದಬೇಕಾದ್ರೆ ನಮಗೆ ಈ ರೇಚ ಜಯಸಿಂಹನ ರಾಜನ ಮಗಳನ್ನು ಮದುವೆಯಾಗಿರಬೇಕು ಅಂತ ಅನಿಸುತ್ತೆ. ಯಾಕಂದರೆ ರೇಚ ನೃಪತಿ ಅಂತ ಸೂಚಿಸಿದ್ದಾರೆ ಅದರಲ್ಲಿ. ನೋಡಿ, ಇದು ಯಾವುದು ನನ್ನ ಪದಗಳಲ್ಲ, ಬುಕ್ಕಲ್ಲಿ ಏನಿದೆಯೋ ಅದನ್ನು ಓದಿ ಹೇಳ್ತಾ ಇರೋವಂಥದ್ದು. ಚಂದ್ರರಾಜನ ಮದನ ತಿಲಕ ಅನ್ನೋ ಬುಕ್ಕಲ್ಲಿ ರೇಚ ನೃಪತಿ ಅಂತ ಆ ಬುಕ್ಕಲ್ಲಿ ಕವಿಗಳು ಸೂಚಿಸಿದ್ದಾರೆ. ಅಂದರೆ ಆತ ತನ್ನ ಶೂರ, ಧೀರ, ಶೌರ್ಯ, ಪರಾಕ್ರಮದಿಂದ ರಾಜನ ಮನವೊಲಿಸಿ ಅವ್ರಿಗಿರೋಂಥ ಮಗಳನ್ನು ಮದುವೆ ಮಾಡಿಕೊಂಡು ಅವ್ರಿಗೆ ಅಳಿಯ ಆಗಿರ್ಬೋದು. ಅಳಿಯ ಅನ್ನೋ ಕಾರಣಕ್ಕೋಸ್ಕರ ಸಾಮಂತ ಪದವಿಯನ್ನು ಕೊಟ್ಟು ಸತ್ಕರಿಸಿರ್ಬೋದು ಜಯಸಿಂಹ. ಸೊ ಹಾಗಾಗಿ ಚಾಲುಕ್ಯ ಜಯಸಿಂಹ ಮಹಾ ಸಾಮಂತ ರೇಚ ಅಂತ ಇವ್ರಿಗೆ ಆಶ್ರಯದಾತ ಅಂದರೆ ಎಲ್ಲ ಪಟ್ಟಿಗಳನ್ನು ನಾವು ಸಾಮಾನ್ಯವಾಗಿ ನೋಡ್ತೀವಿ. ರೇಚ ಅಂತ ಕೊಟ್ಟಿರ್ತಾರೆ, ಅಥವಾ ಚಾಲುಕ್ಯ ಜಯಸಿಂಹ ಮಹಾ ಸಾಮಂತ ರೇಚ ಅಂತ ಕೊಟ್ಟಿರ್ತಾರೆ. ಚಂದ್ರರಾಜನ ಆಶ್ರಯದಾತ ಈ ಒಂದು ಕಾಲಮಲ್ಲಿ. ಇದು ಗೊತ್ತಾಯ್ತಲ್ವಾ. ಇನ್ನು ಇವ್ರಿಗಿರುವಂಥ ಬಿರುದುಗಳು ಯಾವುದು ಅಂದರೆ ಕವಿತಾ ಮಹಾರ್ಣವಂ, ಮಹಾಕವಿ, ಪ್ರತ್ಯಕ್ಷ ಕಂದರ್ಪ. ಇವರು ಬರೆದಿರುವಂಥ ಕೃತಿ ಮದನ ತಿಲಕ. ರೇಚನ ಆಜ್ಞೆಯ ಮೇರೆಗೆ ಈ ಒಂದು ಕಾಮಶಾಸ್ತ್ರ ಗ್ರಂಥವನ್ನು ಅಂದರೆ ಮದನ ತಿಲಕ ಅನ್ನೋ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಅಂತ ಉಲ್ಲೇಖ ಇದೆ. ಸಂಪೂರ್ಣವಾಗಿ ಸಿಕ್ಕಿರುವಂಥ ಕೃತಿನ ಇಲ್ಲ, ಅಪೂರ್ಣವಾಗಿರುವಂಥ ಕೃತಿ ಚಂದ್ರರಾಜನ ಮದನ ತಿಲಕ. ಒಟ್ಟು 11 ಅಧಿಕಾರಗಳು ಬರ್ತವೆ. ಇದೊಂದು ಕಾಮಶಾಸ್ತ್ರ ಗ್ರಂಥ. ಆಗಲೇ ಹೇಳ್ದಂಗೆ ಹಳಗನ್ನಡದ ಪ್ರಾಚೀನ ಗ್ರಂಥ. 11ನೇ ಶತಮಾನದ ಆದಿಭಾಗದಲ್ಲಿ ಇದು ರಚನೆ ಆಗಿರಬೇಕು ಅಂತ ಹೇಳ್ತಾರೆ. ಪ್ರಾಚೀನ ಕಾಲಘಟ್ಟದಲ್ಲಿ ತುಂಬ ಜನ ಈ ಕಾಮಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೃತಿಗಳನ್ನ ಬರೆದಿದ್ದಾರೆ. ಆದರೆ ನಮಗೆ ಯಾವುದು ಸಿಕ್ಕಿಲ್ವಲ್ಲ. ಮತ್ತು ಈ ಚಂದ್ರರಾಜ ಮದನ ತಿಲಕವನ್ನು ಯಾವುದು ಆಧಾರವಾಗಿ ಇಟ್ಕೊಂಡು ಕೃತಿಯನ್ನು ಬರೆದರು ಅಂದರೆ ವಾತ್ಸಾಯನ ಬರೆದಿರುವಂತಹ ಕೃತಿಯನ್ನು ಆಧಾರವಾಗಿ ಇಟ್ಕೊಂಡು ಮದನ ತಿಲಕ ಅನ್ನೋ ಕೃತಿಯನ್ನು ರಚನೆ ಮಾಡಿದ್ರು. ವಾತ್ಸಾಯನ 36 ಅಧ್ಯಾಯಗಳಲ್ಲಿ 7 ಅಧಿಕಾರಗಳ ವಿಷಯಗಳನ್ನು ಸಂಗ್ರಹಿಸಿ ವಿವರಿಸಿದ್ರೆ, ಇದನ್ನು ಆಧಾರವಾಗಿ ಇಟ್ಕೊಂಡು ಚಂದ್ರರಾಜ 18 ಅಧಿಕಾರಗಳಲ್ಲಿ ಮೂಲದ ಸಾರಾಂಶವನ್ನು ಸಂಗ್ರಹಿಸಿ ಹೇಳಿದ್ರಂತೆ. ಆದರೆ ನಮಗೆ 18 ಅಧಿಕಾರಗಳು ಅಂದರೆ 18 ಅಧ್ಯಾಯಗಳು ಸಿಕ್ಕಿದವ ಇಲ್ಲ. ಈ ಮಾಹಿತಿಯಿಂದ ಗೊತ್ತಾಗುತ್ತೆ ಮೂಲ ಪ್ರತಿಯಲ್ಲಿ 500 ಗದ್ಯ ಪದ್ಯಗಳು 18 ಅಧಿಕರಣಗಳಿತ್ತು ಅಂತ. ಆದರೆ ನಮಗೆ ಅಂದರೆ ನಮ್ಮ ಸಂಶೋಧಕರಿಗೆ ಉಪಲಬ್ಧವಿರುವಂತಹ ಹಸ್ತಪ್ರತಿಗಳ ಆಧಾರದಿಂದ ಮದನ ತಿಲಕದಲ್ಲಿ 11 ಅಧಿಕಾರಗಳು 397 ಗದ್ಯ ಪದ್ಯಗಳನ್ನು ಕೊಟ್ಟಿದ್ದಾರೆ. ಮಿಕ್ಕಿದ್ದು ನಮಗೆ ಸಿಕ್ಕಿಲ್ಲ. ಸೊ ಹಾಗಾಗಿ ಮದನ ತಿಲಕದಲ್ಲಿ 11 ಅಧಿಕಾರಗಳು ಸದ್ಯ ಇರೋವಂಥದ್ದು. ಅಧ್ಯಾಯಗಳು ಅಂತ ಇಟ್ಕೊಳ್ಳಿ, ಅಧ್ಯಾಯ ಸಬ್ಜೆಕ್ಟ್, ಓಕೆನಾ. ಈ ಕೃತಿ ಸಂಪೂರ್ಣವಾಗಿ ಸಿಕ್ಕಿರದೆ ಹೋದ್ರೂ ಕೂಡ ಅಭ್ಯಾಸಕ್ಕೆ ಯೋಗ್ಯವಾಗಿರುವಂಥ ಕೃತಿ. ನೋಡಿ, ಬೇರೆ ಎಲ್ಲ ಅರ್ಧಂಬರ್ಧ ಸಿಕ್ಬಿಟ್ರೆ ಮುಂದೆ ಕ್ಲೈಮ್ಯಾಕ್ಸ್ ಏನಾಯಿತು ಅಂತಲೇ ಗೊತ್ತಾಗೋದಿಲ್ಲ, ಓದೋದಕ್ಕೆ ಒಂದು ಸ್ವಲ್ಪ ನೀರಸ ಅನಿಸುತ್ತೆ. ಆದರೆ ಇಂಥ ಕೃತಿಗಳು, ಶಾಸ್ತ್ರ ಗ್ರಂಥಗಳು, ಒಂದೊಂದು ಅಧ್ಯಾಯವೂ ಕೂಡ ಒಂದೊಂದು ವಿಶಿಷ್ಟವಾಗಿರುವಂಥ ವಿಷಯಾಂಶವನ್ನು ಒಳಗೊಂಡಿರುತ್ತೆ. ಹಾಗಾಗಿ ಇದು ಅರ್ಧಂಬರ್ಧ ಸಿಕ್ಕಿದ್ರೂ ಕೂಡ ತುಂಬಾ ಯೋಗ್ಯವಾಗಿರುವಂಥ ವಿಷಯಾಂಶಗಳನ್ನು ಒಳಗೊಂಡಿರುತ್ತೆ, ಓದ್ಬೋದು. ಕೃತಿಯ ಹೆಸರು ನೋಡಿ ನೀವು ಅನ್ಯಥಾ ಭಾವಿಸಬಾರ್ದು. ಯಾಕಂದರೆ ಇದನ್ನು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಸ್ತ್ರೀ ಮತ್ತು ಪುರುಷ, ಪ್ರೀತಿ, ಒಲವು, ಸದ್ಗತಿ ಮತ್ತು ಈ ಸಂಸಾರ ಯಾವ ರೀತಿ ನಡೆಸ್ತಾರೆ, ಸ್ತ್ರೀಯಾದವಳು ಯಾವೆಲ್ಲ ಗುಣಗಳನ್ನು ಒಳಗೊಂಡಿರ್ತಾಳೆ, ಕೆಟ್ಟ ಸ್ತ್ರೀ ಯಾರು, ಒಳ್ಳೆಯ ಸ್ತ್ರೀ ಯಾರು, ಪುರುಷ ಯಾವ ರೀತಿ ಇರಬೇಕು, ಧರ್ಮಾರ್ಥ ಕಾಮ ಮೋಕ್ಷಗಳು ಅಂದರೆ ಏನು, ಸ್ತ್ರೀ ಪುರುಷರಲ್ಲಿ ಅನುರಾಗ ಹರಡೋದಕ್ಕೆ ಏನೆಲ್ಲ ಮಾಡಬೇಕು,
ಯಾವ ಥರ ಒಬ್ಬ ಸ್ತ್ರೀಯಾಗಿರೋಳು ಕುಲಟೆ ಆಗಿರ್ತಾಳೆ ಅಥವಾ ಆಕೆ ಸರ್ವಗುಣ ಸಂಪನ್ನೆಯಾಗಿರ್ತಾಳೆ, ಸತ್ಯ ಶೌಚಾಚಾರ ಸಂಪನ್ನೆ, ಪತಿಭಕ್ತಿ, ಶೃಂಗಾರ ಪ್ರಿಯೆ, ಸೊಬಗಿನವಳು, ಈ ಥರ ಏನೇನೋ ಅಂಶಗಳು ಇದ್ರೊಳಗಡೆ ಇದೆ. ಒಂದೇ ಸಲಕ್ಕೆ ಓದಿಸ್ಕೊಂಡೇನು ಹೋಗೋದಿಲ್ಲ, ಆದರೂ ಓದ್ಬೋದು ಅಂತ ಅನಿಸುತ್ತೆ. ಚಂದ್ರರಾಜನ ಮದನ ತಿಲಕ. ಮತ್ತು ಇನ್ನೊಂದು, ಈ ರೇಚನ್ ಬಗ್ಗೆ ನಾನು ಮಾಹಿತಿ ಹೇಳಿದೆ ಅಲ್ವಾ, ಅದು ಪ್ರಥಮಾಧಿಕರಣದಲ್ಲೇ ಬರುತ್ತೆ. ಕಾಮದೇವನ ಪ್ರಾರ್ಥನೆಯಿಂದ ಈ ಕೃತಿ ಆರಂಭ ಆಗಿ ಕವಿ ಅಂದರೆ ಪೋಷಕ ರೇಚನ ಬಗ್ಗೆ ವರ್ಣನೆಯನ್ನು ಮಾಡಿದ್ದಾರೆ. ಆಗಲೇ ಹೇಳಿದೆಯಲ್ಲ ಮಾಹಿತಿ, ಪ್ರಥಮ ಅಧಿಕರಣದಲ್ಲಿ ಬರುತ್ತೆ. ನೆಕ್ಸ್ಟ್ ಮುಂದಿನ ಕವಿ ಶ್ರೀಧರಾಚಾರ್ಯ. ಇವ್ರ ಕಾಲಘಟ್ಟ ಕ್ರಿಸ್ತಶಕ ಸುಮಾರು 1050. ಜೈನ ಬ್ರಾಹ್ಮಣರಾಗಿರ್ತಾರೆ. ಆಶ್ರಯ ಯಾರು ಅಂತ ಅಂದರೆ ಕಲ್ಯಾಣ ಚಾಲುಕ್ಯರ ಮೊದಲನೇ ಸೋಮೇಶ್ವರ ಅಥವಾ ಇವನನ್ನು ಅಹವಮಲ್ಲ ಅಂತಲೂ ಕೂಡ ಕರೀತಾರೆ. ಇವರು ಶ್ರೀಧರಾಚಾರ್ಯರಿಗೆ ಆಶ್ರಯವನ್ನು ಕೊಟ್ಟಿದ್ದಂಥವ್ರು. ಇದಕ್ಕೆ ಇವರೇ ಹೇಳ್ಕೊಂಡಿದ್ದಾರೆ ನೋಡಿ, ಧಾತ್ರಿಯ ನಹವಮಲ್ಲ ಭೂಮಿ ಪಾಲ ನೊಸೆದಾಳ್ಗೆ ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಈ ಧಾತ್ರಿಯಲ್ಲಿ, ಈ ಭೂಮಿಯಲ್ಲಿ ಅಥವಾ ಈ ಭೂಮಂಡಲವನ್ನು ಆಳುವಂತಹ ಅಹವಮಲ್ಲ ಅಥವಾ ಸೋಮೇಶ್ವರ ರಾಜನು ನೀಡಿರುವಂತಹ ಆಶ್ರಯದಲ್ಲಿರುವಂತಹ ಕವಿನೇ ಈ ಶ್ರೀಧರಾಚಾರ್ಯ ಅಂತ. ಇವ್ರಿಗೆ ಯಾವೆಲ್ಲ ಬಿರುದುಗಳಿದ್ದಾವೆ ಅಂತ ಅಂದರೆ, ಸ್ವತಃ ಇವರಿಗೆ ಇವರೇನೆ ವಿಪ್ರ ಕುಲೋತ್ತಮಂ ಅಂತ ಇಟ್ಕೊಂಡಿದ್ದಾರೆ, ಇದು ಬಿರುದು. ಇದನ್ನು ಹೊರತಾಗಿ ಪ್ರಜ್ಞಾಧರ, ಶಾಸ್ತ್ರ ಕವಿತಾ ಚತುರ, ಕರ್ಣರತ್ನ, ಬುಧತಿಲಕ, ಕವಿರಾಜ ಬಾಂಧವ, ಸುಜನೈಕ ಬಾಂಧವ, ರಸಭಾವ ಸಮನ್ವಿತ, ಗದ್ಯ ಪದ್ಯ ವಿದ್ಯಾಧರ, ಇವೆಲ್ಲ ಶ್ರೀಧರಾಚಾರ್ಯನ ಬಿರುದುಗಳು. ಇವರು ಬರೆದಿರುವಂಥ ಕೃತಿಗಳನ್ನು ನೋಡೋದಾದರೆ ಇವರು ಒಟ್ಟು 2 ಕೃತಿಯನ್ನು ಬರೆದಿದ್ದಾರೆ. ಒಂದು ಚಂದ್ರಪ್ರಭಾ ಚರಿತೆ, ಮತ್ತೊಂದು ಜಾತಕ ತಿಲಕ. ಈ ಚಂದ್ರಪ್ರಭಾ ಚರಿತೆ ಬರೆದಿದ್ದಾರೆ ಅಂತ ಅಷ್ಟೇ ಗೊತ್ತಿದೆ, ಆದರೆ ಸಿಕ್ಕಿರುವಂಥದ್ದೇ ಜಾತಕ ತಿಲಕ. ನಮ್ಮ ಕನ್ನಡದ ಮೊಟ್ಟ ಮೊದಲ ಜ್ಯೋತಿಷ್ಯ ಶಾಸ್ತ್ರ ಗ್ರಂಥ ಯಾವುದು ಅಂತಂದರೆ ಅದು ಈ ಜಾತಕ ತಿಲಕ. ಶ್ರೀಧರಾಚಾರ್ಯ ಅವರು ಬರೆದಿರುವಂತಹ ಜಾತಕ ತಿಲಕ. ಈ ಕೃತಿಗೆ ಆಕರ ಗ್ರಂಥ ಯಾವುದು ಅಂತ ಅಂದರೆ ಸಂಸ್ಕೃತದ ವರಹ ಮಿಹಿರ ಬರೆದಿರುವಂತಹ ಬೃಹತ್ ಜಾತಕ ಮತ್ತು ಲಘು ಜಾತಕ, ಹಾಗೆ ಕಲ್ಯಾಣವರ್ಮನ ಸಾರಾವಳಿ, ಈ 2 ಕೃತಿಗಳನ್ನು ಅಭ್ಯಾಸ ಮಾಡಿ ಶ್ರೀಧರಾಚಾರ್ಯ ನಮ್ಮ ಕನ್ನಡದಲ್ಲಿ ಜಾತಕ ತಿಲಕ ಅಂತ ತಗೊಂಬಂದಿದ್ದಾರೆ. ಮಾನವನ ಜೀವಿತ ಕಾಲದಲ್ಲಿ ಜನನ ಕಾಲದ ಗ್ರಹಗಳ ಸನ್ನಿವೇಶದಿಂದ ಪೂರ್ವಜನ್ಮದ ಕರ್ಮಾನುಗುಣವಾಗಿ ಸಂಭವಿಸುವಂತಹ ಶುಭಾಶುಭ ಫಲಗಳನ್ನು ತಿಳಿಸುವಂತಹ ಜ್ಯೋತಿಷ್ಯ ಗ್ರಂಥವೇ ಈ ಜಾತಕ ತಿಲಕ. ಇದು ನಾವಿವಾಗ ಯಾರಾದರೂ ಪಂಡಿತರ ಹತ್ರ ಜ್ಯೋತಿಷ್ಯ ಕೇಳೋದಕ್ಕೆ ಹೋಗ್ತೀವಲ್ಲ, ಸ್ವಾಮಿ ನನಗೆ ಹಿಂಗೆ ಆಗ್ಬಿಟ್ಟಿದೆ, ಇಷ್ಟೊಂದು ಕಷ್ಟ ಇದೆ, ಇದಕ್ಕೆ ಪರಿಹಾರ ಏನು, ನಾನು ಮುಂದೆ ಲೈಫಲ್ಲಿ ಹೆಂಗಿರ್ತೀನಿ, ನನಗೆ ಕೆಲಸ ಸಿಗುತ್ತಾ, ನಾನು ಎಷ್ಟು ವರ್ಷ ಬದುಕಿರ್ತೀನಿ, ಇಂಥ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗುವಂಥದ್ದೇ ಇಂಥ ಜಾತಕ ತಿಲಕ ಜ್ಯೋತಿಷ್ಯ ಶಾಸ್ತ್ರ ಗ್ರಂಥಗಳಲ್ಲಿ. ಇದರಲ್ಲಿ ಒಟ್ಟು 24 ಅಧಿಕಾರಗಳು ಬರ್ತವೆ. ಮೊದಲನೇದು ಸಂಜ್ಞಾ ಪ್ರಕರಣ. ಆಗಲೇ ಹೇಳಿದೆ ಅಲ್ವಾ, ಕಾಲಪುರುಷನ ಬಗ್ಗೆ, ರಾಶಿ, ವರ್ಣ, ಪುರುಷ, ಸ್ತ್ರೀ, ಕ್ರೂರ, ಸೌಮ್ಯ, ಚರ, ಸ್ಥಿರ, ದ್ವಿಸ್ವಭಾವ ರಾಶಿಗಳು, ರಾಶಿಗಳಿಗೆ ದಿಕ್ಕುಗಳು, ರಾಶ್ಯಾಧಿಪತಿ, ರಾಶಿಗಳಿಗೆ ಕಾಲ, ದಿಕ್ಬಲ, ಉಚ್ಚ ರಾಶಿಗಳು, ಪರಮೋಚ್ಚ ರಾಶಿ ಭಾಗಗಳು, ಈ ಥರದವೆಲ್ಲ ನಾವು ಮೊದಲ ಭಾಗದಲ್ಲಿ ನೋಡ್ತೀವಿ. ಇನ್ನು ಕೊನೆಯದಾಗಿ ಸಾವಿಗೆ ಕಾರಣಗಳು, ಮೃತ್ಯು ಪ್ರದೇಶ ಜ್ಞಾನ, ಶೂಲಕ್ಕೇರಿಸುವಂಥದ್ದು, ಜಲೋದರ ವ್ಯಾಧಿ, ನೀರು, ಗುದ್ದುವಿಕೆ, ಹೊಗೆ, ಬೆಂಕಿ, ಸಾವಿನ ಸಂಭವಗಳು, ಮರಣಕಾಲದ ಮೂರ್ಛೆ, ಮರಣಾನಂತರ ಜೀವಗಳ ಗತಿ, ಹಿಂದಿನ ಮುಂದಿನ ಜನ್ಮಸ್ಥಿತಿಗಳು, ಮೋಕ್ಷ ಪ್ರಾಪ್ತಿ, ಇದೆಲ್ಲ ಕೊನೆಯ ಪ್ರಕರಣದಲ್ಲಿ ಬರ್ತದೆ. ಇದು ಜಾತಕ ತಿಲಕದ ಒಂದು ಮಾಹಿತಿ. ನಾನು ಅಷ್ಟಾಗಿ ಇದ್ರ ಬಗ್ಗೆ ನಾನು ಓದಿಲ್ಲ, ಜಸ್ಟ್ ಸುಮ್ಮನೆ ನೋಡಿಕೊಂಡೆ ಅಷ್ಟೇ ಏನೇನಿದೆ ಮಾಹಿತಿ ಅಂತ. ಜ್ಯೋತಿಷ್ಯ ಶಾಸ್ತ್ರ ಗ್ರಂಥ ಅಂದರೆ ನಿಮಗೆ ಅರ್ಥ ಆಗ್ಬಿಡುತ್ತೆ, ಅದೊಂದು ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ, ಡೀಟೇಲಾಗೇನು ಬೇಡ ಅಂತ ನನ್ನ ಅನಿಸಿಕೆ. ಓಕೆನಾ? ಇದಿಷ್ಟು ಶ್ರೀಧರಾಚಾರ್ಯರ ಮತ್ತು ಅವರ ಕೃತಿಯ ಮಾಹಿತಿ. ಜಾತಕ ತಿಲಕ ಒಂದೇ ಅವ್ರು ಬರೆದಿರೋವಂಥದ್ದು ನಮಗೆ ಸಿಕ್ಕಿರೋವಂಥದ್ದು, ಇನ್ನೊಂದು ಸಿಕ್ಕಿಲ್ಲ ಅಲ್ವಾ, ಸೊ ಹಾಗಾಗಿ ಒಂದೇ ಕೃತಿ, ಇದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಂಬಿಟ್ರೆ ಮುಗೀತು. ಇನ್ನು ಮುಂದಿನ ಕವಿ ಶಾಂತಿನಾಥ. ಇವ್ರ ಕಾಲ ಕ್ರಿಸ್ತಶಕ ಸುಮಾರು 1070. ಜೈನ ಕವಿಗಳಾಗಿರ್ತಾರೆ. ಆಶ್ರಯದಾತ ಭುವನೈಕ್ಯ ಮಲ್ಲ ಪಸಾಯಿತ ಲಕ್ಷ್ಮೀ ನೃಪ. ಈತ ಬರೆದಿರುವಂಥ ಕೃತಿ ಸುಕುಮಾರ ಚರಿತ, ಚಂಪೂ ಶೈಲಿಯ ಸುಕುಮಾರ ಚರಿತ. ಇದಕ್ಕೆ ಆಕರ ಗ್ರಂಥ ಯಾವುದು ಅಂತಂದರೆ ವಡ್ಡಾರಾಧನೆಯ ಮೊದಲನೇ ಕಥೆಯಾಗಿರುವಂತಹ ಸುಕುಮಾರ ಸ್ವಾಮಿಯ ಕತೆ. ಇದ್ರ ಬಗ್ಗೆ ನಾನೇನು ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ವಡ್ಡಾರಾಧನೆಯ ಮೊದಲ ಕತೆ ನಿಮಗೆ ಗೊತ್ತಿರುತ್ತೆ, ಅಗ್ನಿಭೂತಿ ಮತ್ತು ವಾಯುಭೂತಿಯ ಕತೆ. ಅದೇ ಕಥೆಯನ್ನು ಆಧರಿಸಿ ಬರೆದಿರುವಂತಹ ಕೃತಿ ಈ ಸುಕುಮಾರ ಚರಿತ, ಶಾಂತಿನಾಥನ ಸುಕುಮಾರ ಚರಿತ. ಮುಂದಿನ ಕವಿಗಳು ನಾಗವರ್ಮಾಚಾರ್ಯ. ಇವ್ರ ಕಾಲಘಟ್ಟ ಕ್ರಿಸ್ತಶಕ ಸುಮಾರು 1070. ಕನ್ನಡದ ಮೊಟ್ಟ ಮೊದಲ ಶತಕ ಗ್ರಂಥವನ್ನು ಬರೆದವರು ನಾಗವರ್ಮಾಚಾರ್ಯ. ಚಂದ್ರಚೂಡಾಮಣಿ ಶತಕ ಅನ್ನೋ ಕೃತಿ, ಶತಕ ಕೃತಿ ಇದು. ಈ ಕೃತಿಗೆ ಜ್ಞಾನಸಾರ ಅಂತ ಮತ್ತೊಂದು ಹೆಸರು ಕೂಡ ಇದೆ. ವೈರಾಗ್ಯ ಬೋಧನೆಯನ್ನು ಮಾಡುವಂತಹ ಕೃತಿ ಈ ಚಂದ್ರಚೂಡಾಮಣಿ ಶತಕ.
ವೈರಾಗ್ಯ, ಭಕ್ತಿ, ನೀತಿ ಎಲ್ಲವನ್ನು ಒಳಗೊಂಡಿರುವಂತಹ ಧಾರ್ಮಿಕ ಕಾವ್ಯ ಇದಾಗಿದೆ. ಈ ಕವಿಗಳ ಬಗ್ಗೆ ನನಗೆ ಗೊತ್ತಿರುವಂಥ ಮಾಹಿತಿ ಇಷ್ಟೇ. ಎಕ್ಸ್ಟ್ರಾ ಏನಾದರೂ ಗೊತ್ತಿರೋ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನಾನು ಸ್ವಲ್ಪ ತಿಳ್ಕೊತೀನಿ, ಆಯಿತಾ. ಇನ್ನು ನೆಕ್ಸ್ಟ್ ಮುಂದಿನ ಕವಿಗಳು ಚಂದ್ರರಾಜ ಅಥವಾ ಅಭಿನವ ಪಂಪ ಅಂತ ಇವ್ರಿಗೆ ಇನ್ನೊಂದು ಬಿರುದು ಕೂಡ ಇದೆ. ಇವ್ರ ಕಾಲಘಟ್ಟ ಸರಿಸುಮಾರು ಕ್ರಿಸ್ತಶಕ 1100. ಜೈನ ಕವಿಗಳಾಗಿರ್ತಾರೆ. ಆಶ್ರಯದಾತ ಹೊಯ್ಸಳರ 1ನೇ ಬಲ್ಲಾಳ. ಇವರು ಬರೆದಿರುವಂಥ ಕೃತಿಗಳು ಯಾವ್ಯಾವುದು ಅಂತಂದರೆ, ಒಂದು ಪಂಪ ರಾಮಾಯಣ ಅಥವಾ ರಾಮಚಂದ್ರ ಚರಿತ ಪುರಾಣ, ಮತ್ತೊಂದು ಮಲ್ಲಿನಾಥ ಪುರಾಣ. ಆಗಲೇ ಇವರು ಜೈನ ಕವಿಗಳು ಅಂತ ಹೇಳಿದೆ ಅಲ್ವಾ. ಈ ಮಾಹಿತಿ ಕಂತಿ ಹಂಪನ ಸಮಸ್ಯೆಗಳು ಅನ್ನೋ ಪುಸ್ತಕದಲ್ಲಿ ಸಿಗುತ್ತೆ. ನಾಗಚಂದ್ರನ ಮತದ ಬಗ್ಗೆ ಇರುವಂಥ ಮಾಹಿತಿ. ಇವ್ರಿಗಿರುವಂಥ ಬಿರುದುಗಳು ಯಾವ್ಯಾವುದು ಅಂತ ಅಂದರೆ, ಅಭಿನವ ಪಂಪ, ಭಾರತೀ ಕರ್ಣಪುರ, ಕವಿತಾ ಮನೋಹರ, ಸಾಹಿತ್ಯ ವಿದ್ಯಾಧರ, ಚತುರ ಕವಿ, ಜನಸ್ಥಾನ ರತ್ನ ಪ್ರದೀಪ, ಸೂಕ್ತಿ ಮುಕ್ತ ವತಂಸ. 2 ಅದ್ಭುತವಾಗಿರುವಂತಹ ಚಂಪು ಕೃತಿಗಳನ್ನ ಬರೆದಿದ್ದಾರೆ. ಆಗಲೇ ಹೇಳಿದೆ, ಒಂದು ಪಂಪ ರಾಮಾಯಣ ಅಥವಾ ರಾಮಚಂದ್ರ ಚರಿತ ಪುರಾಣ, ಮತ್ತೊಂದು ಮಲ್ಲಿನಾಥ ಪುರಾಣ. ಮಲ್ಲಿನಾಥ ಪುರಾಣ ಗುಣಭದ್ರನ ಉತ್ತರ ಪುರಾಣದ 19ನೇ ತೀರ್ಥಂಕರನ ಚಿಕ್ಕ ಕಥೆಯನ್ನು ಒಳಗೊಂಡಿರುವಂತಹ ಒಂದು ಕೃತಿ. 14 ಆಶ್ವಾಸಗಳಲ್ಲಿ ಬರೆದಿದ್ದಾರೆ. ನಿನಗೆ ರಸವೊಂದೇ ಶಾಂತಮೇ ಜಿನೇಂದ್ರ, ಈ ಒಂದು ವಾಕ್ಯ ಬರುವಂಥದ್ದು ಇದೇ ಕೃತಿಯಲ್ಲಿ. ಶಾಂತರಸವನ್ನು ಪ್ರತಿಪಾದನೆ ಮಾಡಿರುವಂಥದ್ದು ಈ ಒಂದು ಕೃತಿ ಮಲ್ಲಿನಾಥ ಪುರಾಣ. ಯಾವ ಕಥಾವಸ್ತುವನ್ನು ಒಳಗೊಂಡಿದೆ ಇದು ಅಂತ ಅಂದರೆ ನೋಡಿ, ಒಂದು ಆಲದ ಮರಕ್ಕೆ ಸಿಡ್ಲು ಹೊಡೆದು ಆ ಆಲದ ಮರದ ಆಯುಷ್ಯ ತೀರ್ ಹೋಗುತ್ತೆ. ಇದರಿಂದ ವೈರಾಗ್ಯ ತಾಳಿ ಸತ್ತು ಮುಂದಿನ ಜನ್ಮದಲ್ಲಿ ಮಲ್ಲಿನಾಥನಾಗಿ ಹುಟ್ಟಿ ತೀರ್ಥಂಕರನಾಗುವುದೇ ಕಥೆಯ ವಸ್ತು. ಇವರ ಇನ್ನೊಂದು ಕೃತಿ ರಾಮಚಂದ್ರ ಚರಿತ ಪುರಾಣ ಅಥವಾ ಅದನ್ನು ಪಂಪ ರಾಮಾಯಣ ಅಂತಲೂ ಕೂಡ ಕರೀತಾರೆ. ಕನ್ನಡದಲ್ಲಿ ಸಿಕ್ಕಿರುವಂತಹ ಮೊದಲ ಸಂಪೂರ್ಣ ಜೈನ ರಾಮಾಯಣ ಯಾವುದು ಅಂದರೆ ಅದು ಪಂಪ ರಾಮಾಯಣ. ಯಾವುದನ್ನು ಆಧಾರವಾಗಿ ಇಟ್ಕೊಂಡು ಈ ಕೃತಿಯನ್ನು ಬರೆದಿದ್ದಾರೆ ಅಂತಂದರೆ, ವಿಮಲಸೂರಿಯ ಪ್ರಾಕೃತದ ಪೌಮಚರ್ಯವು, ರವಿಶೇಣನ ಸಂಸ್ಕೃತದ ಪದ್ಮಪುರಾಣ ಇವೆರಡನ್ನು ಆಧರಿಸಿ ಕನ್ನಡದಲ್ಲಿ ಪಂಪ ರಾಮಾಯಣ ಕೃತಿಯನ್ನು ನಮ್ಮ ಅಭಿನವ ಪಂಪ ಅಥವಾ ನಾಗಚಂದ್ರ ಬರೆದಿರುವಂಥದ್ದು. ಇವರು ಕೂಡ ತನ್ನ ಕೃತಿಯಲ್ಲಿ ಪೂರ್ವ ಕವಿಗಳನ್ನು ಸ್ಮರಣೆ ಮಾಡಿಕೊಂಡಿದ್ದಾರೆ. ತಿಂದೆನಿಸಿರ್ದ ರಾಮಕಥೆಯಂ ಕಿರಿದಾಗಿರೆ ಹೇಳುವ ಶಕ್ತಿ ತನಗಿದೆ ಅಂತ ಹೇಳ್ಕೊಂಡಿದ್ದಾರೆ. ನೋಡಿ, ಈ ಕೃತಿಗೆ DLN ಅವರು ಒಂದು ಟೀಕೆಯನ್ನು ಕೂಡ ಮಾಡ್ತಾರೆ. ಅದೇನೆಂದರೆ, ಇವರು ವಿಮಲಸೂರಿ ಬರೆದಿರುವಂಥ ಕೃತಿಯ ಯಥಾವತ್ತಾಗಿ ಕನ್ನಡಕ್ಕೆ ತಗೊಂಬಂದಿದ್ದಾರೆ. ಇವರು ಸ್ವಂತದ್ದೇನು ಇಲ್ಲ ಇಲ್ಲಿ ಅಂತ. ಯಾವ ಥರ ಅಂದರೆ, ಪ್ರಾಕೃತ ವಿಮಲಸೂರಿಯ ಗ್ರಂಥದೊಂದಿಗೆ ಹೋಲಿಸಿ ನೋಡಿದ್ರೆ 10ನೇ 1 ಭಾಗದ್ದು ಕೂಡ ಸ್ವಂತದ್ದಿಲ್ಲ ಅಂತ DLN ಅವರು ಹೇಳ್ತಾರೆ. ಪಂಪ ರಾಮಾಯಣದ ಪಾತ್ರಗಳೆಲ್ಲವೂ ವಿಮಲಸೂರಿಯ ಗ್ರಂಥದ ಪಡಿ ಹೆಚ್ಚು ಅಂತ ಹೇಳ್ತಾರೆ. ಸರಿ, ಕೃತಿ ಬಗ್ಗೆ ಸ್ವಲ್ಪ ನೋಡೋದಾದರೆ, ಪಂಪ ರಾಮಾಯಣದಲ್ಲಿ ಜೈನ ಸಂಪ್ರದಾಯದ ಅನುಸಾರ ಹಿಂಸೆ ಮಾಡೋನು ರಾಮನಲ್ಲ, ಬದಲಾಗಿ ಲಕ್ಷ್ಮಣ ಆಗಿರ್ತಾನೆ. ಹಾಗೆ ರಾವಣನನ್ನು ಕೊಲ್ಲೋದು ಕೂಡ ರಾಮ ಅಲ್ಲ, ಲಕ್ಷ್ಮಣ. ನರಕಕ್ಕೆ ಹೋಗೋನು ಕೂಡ ಲಕ್ಷ್ಮಣನೇ ಆಗಿರ್ತಾನೆ ಇಲ್ಲಿ. ಇನ್ನು ರಾವಣ, ಅವನು ರಾಕ್ಷಸ ಅಲ್ಲ, ಕ್ರೂರಿನೂ ಅಲ್ಲ, ಪ್ರತಿಯಾಗಿ ಅವನೊಬ್ಬ ದುರಂತ ನಾಯಕ, ಪ್ರತಿನಾಯಕ. ನಾಯಕನ ಎಲ್ಲ ಗುಣಗಳನ್ನು ರಾವಣನಲ್ಲಿ ಗುರುತಿಸಿದ್ರೂ ಕೂಡ ಕ್ಷಣಿಕವಾಗಿರುವಂತಹ ಒಂದು ದೌರ್ಬಲ್ಯದಿಂದ ಅವನು ಸಮಾಜ ವಿರೋಧಿಯಾಗ್ತಾನೆ. ನಾಗಚಂದ್ರನ ರಾವಣ ಉದಾತ್ತ ಪ್ರತಿನಾಯಕ ಅಂತ ಹೇಳ್ಬೋದು. ಇಂಥ ರಾವಣನಲ್ಲಿ ಉಂಟಾಗಿರುವಂತಹ ಸೀತೆಯ ಮೇಲಿನ ವ್ಯಾಮೋಹವನ್ನು ಅತ್ಯಂತ ಸೊಗಸಾಗಿ ಒಂದು ಪದ್ಯದ ಮೂಲಕ ಹೇಳ್ತಾರೆ ನಾಗಚಂದ್ರ. ಆ ಪದ್ಯದ ಒಂದು ಸಾಲು ನೋಡಿ, ಪದ್ಮಪತ್ರದ ಜಲಬಿಂದುವಿನಂತೆ ಚಲಿತವಾದುದು ಚಿತ್ತಂ. ಇನ್ನು ಸೀತೆ ನಮ್ಮಲ್ಲಿ ಯಾವ ಥರ ಇದ್ದಾರೋ ಇಲ್ಲೂ ಕೂಡ ಹಾಗೆ ಇದ್ದಾರೆ. ಆದರೆ ಬದಲಾಗಿರುವಂಥ ಪಾತ್ರ ಮಂಡೋದರಿ. ಮಂಡೋದರಿ ತನ್ನ ಪತಿ ರಾವಣನ ಬಯಕೆಯನ್ನು ಪೂರೈಸುವಂಥ ಸೀತೆ ಹತ್ರ ಇಲ್ಲಿ ಕೇಳ್ಕೊತಾಳೆ. ಈ ಮೂಲಕ ತನ್ನ ಸಜ್ಜನಿಕೆಯನ್ನು ಬಿಟ್ಕೊಟ್ಬಿಡ್ತಾಳೆ ಮಂಡೋದರಿ. ಇನ್ನು ಜೈನ ಪುರಾಣದ ಪ್ರಕಾರ ರಾಮ 8ನೇ ಬಲದೇವ, ಲಕ್ಷ್ಮಣ 8ನೇ ವಾಸುದೇವ, ರಾವಣ 8ನೇ ಪ್ರತಿವಾಸುದೇವ. ರಾವಣ ಅವಲೋಕಿನಿ ವಿದ್ಯೆಯ ಸಹಾಯದಿಂದ ಸೀತೆಯನ್ನು ಅಪಹರಣ ಮಾಡ್ತಾನೆ. ಇದೆಲ್ಲ ಮಾಹಿತಿ ಗೊತ್ತಿದೆ ನಿಮಗೂ. ಇನ್ನು ನಾಗಚಂದ್ರ ಸ್ವತಃ ತನ್ನನ್ನು ತಾನು ಅಭಿನವ ಪಂಪ ಅಂತ ಕರ್ಕೊಂಡಿದ್ದಾನೆ ಈ ಒಂದು ಕೃತಿಯನ್ನು ಬರೆದು. ಇವಾಗ ಪಂಪ ಮಹಾಕವಿ ಪಂಪ ಭಾರತ ಬರೆದ್ರಲ್ವಾ, ಅವರು ಆದಿಕವಿ, ಆದಿಪಂಪ. ಮೊದಲ ಬಾರಿಗೆ ಮಹಾಭಾರತವನ್ನು ಕನ್ನಡಕ್ಕೆ ಬರೆದಿರೋದು ಇವರು ಕೂಡ. ನಾಗಚಂದ್ರ ಕೂಡ ರಾಮಚಂದ್ರ ಚರಿತ ಪುರಾಣ, ರಾಮನ ಕಥೆಯನ್ನು ಕನ್ನಡದಲ್ಲಿ ಮೊದಲ ಬಾರಿಗೆ ಹೇಳ್ತಾ ಇರೋವಂಥದ್ದು. ಹಾಗಾಗಿ ನಾನು ಅಭಿನವ ಪಂಪ ಅಂತ ಹೇಳ್ಕೊಂಡಿದ್ದಾರೆ. ಇವರು ಬರೆದಿರುವಂತಹ 2 ಕೃತಿಗಳು ಧಾರ್ಮಿಕ ಕೃತಿಗಳೇ ಆಗಿರುತ್ತೆ. ಮುಂದಿನ ಕವಯತ್ರಿ ಕಂತಿ, ಜೈನ ಕವಯತ್ರಿ. ಇವರ ಕಾಲ ಕ್ರಿಸ್ತಶಕ ಸುಮಾರು 1100. ಹೊಯ್ಸಳರ 1ನೇ ಬಲ್ಲಾಳನಲ್ಲಿ ಆಶ್ರಯವನ್ನು ಪಡ್ಕೊಂಡಿರ್ತಾರೆ. ನಾಗಚಂದ್ರನ ಸಮಕಾಲೀನಳು ಈಕೆ. ಈಕೆಗಿದ್ದಂಥ ಬಿರುದುಗಳು ಅಭಿನವ ವಾಗ್ದೇವಿ, ಅಧಿಕ ಕವೀಶ್ವರಿ. ಇದು ಕಂತಿ ಹಂಪನ ಸಮಸ್ಯೆಗಳು ಈಕೆ ಬರೆದಿರುವಂಥ ಕೃತಿಯಲ್ಲೇ ಇರುವಂತಹ ಬಿರುದುಗಳು.
ಕೃತಿ ಈಗ ತಾನೇ ಹೇಳಿದೆ, ಕಂದ ಪದ್ಯಗಳನ್ನು ಒಳಗೊಂಡಿರುವಂತಹ ಕಂತಿ ಹಂಪನ ಸಮಸ್ಯೆಗಳು. ಕಂತಿ ಹಂಪನ ಸಮಸ್ಯೆಗಳು. ಈಕೆಯನ್ನು ಕನ್ನಡದ ಪ್ರಥಮ ಕವಯತ್ರಿ ಅಂತಲೂ ಕೂಡ ಕರೀತಾರೆ. ಕಂತಿ ಮತ್ತು ನಾಗಚಂದ್ರನ ಮಧ್ಯ ಆಗಾಗ ಈ ಸಾಹಿತ್ಯ ರಚನೆಯ ಕುರಿತು ಸಮಸ್ಯೆಗಳು ತಲೆದೋರ್ತಾ ಇದ್ದವು. ಅಂದರೆ ಇಬ್ಬರ ಮಧ್ಯ ಮಾತಿನ ಜಟಾಪಟಿ ನಡೀತಾ ಇತ್ತಲ್ವ, ಆ ಸಮಸ್ಯೆಗಳನ್ನೇ ಹಂಪ ಅಂದರೆ ಇಲ್ಲಿ ನಾಗಚಂದ್ರ ಅಂತ, ಕಂತಿ ಹಂಪನ ಸಮಸ್ಯೆಗಳು ಅಂತ ಕೃತಿ ಹಾಕ್ಸಿರೋದು. ಈ ಕೃತಿನ ನಾನು ಇದುವರೆಗೂ ಓದಿಲ್ಲ. ಮುಂದಿನ ದಿನಗಳಲ್ಲಿ ಈ ಕೃತಿನ ಓದಿ ಸಂಪೂರ್ಣ ಕೃತಿಯ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊತೀನಿ. ಓಕೆನಾ. ಇನ್ನು ನೆಕ್ಸ್ಟ್ ಮುಂದಿನ ಕವಿ ನಯಸೇನ ಕವಿ. ಇವರು ಕೂಡ ಜೈನ ಕವಿಗಳು. ಇವ್ರ ಕಾಲಘಟ್ಟ ಸರಿಸುಮಾರು ಕ್ರಿಸ್ತಶಕ 1100. ನರೇಂದ್ರ ಸೇನ ಮುನಿ ಇವ್ರ ಗುರುಗಳಾಗಿರ್ತಾರೆ. ಸುಖವಿಜನ, ರಾಜಹಂಸ, ದಿಗಂಬರ ದಾಸ, ಕವಿತಾ ವಿಲಾಸ, ರಾಜಪೂಜ್ಯ ಇದೆಲ್ಲ ನಯಸೇನನಿಗಿರುವಂತಹ ಬಿರುದುಗಳು. ಇದರಲ್ಲಿ ರಾಜಪೂಜ್ಯ ಅಂತ ಅನ್ನೋದು ಜನಗಳು ಇವರನ್ನು ಪ್ರೀತಿಯಿಂದ ಕರಿತಾ ಇದ್ದಂತಹ ಹೆಸರು. ರಾಜಪೂಜ್ಯ ಅನ್ನೋದು ನಯಸೇನನಿಗಿರುವಂತಹ ಮತ್ತೊಂದು ಬಿರುದು, ಜನರು ಕೊಟ್ಟಿರುವಂತಹ ಬಿರುದುಗಳು. ಇವರು ಬರೆದಿರುವಂತಹ ಕೃತಿ ಧರ್ಮಾಮೃತ ಕೃತಿ. ಇದೊಂದು ಚಂಪು ಕೃತಿಯಾಗಿರುತ್ತೆ. ಇದುವರೆಗೂ ಯಾರೆಲ್ಲ ಕನ್ನಡದಲ್ಲಿ ಜೈನ ಪುರಾಣಗಳನ್ನು ಬರಿತಾ ಇದ್ರಲ್ವ, ಅದು ಯಾವುದು ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಜನತೆಗೋಸ್ಕರ ಶುದ್ಧ ಕನ್ನಡದಲ್ಲಿ ಜೈನ ಪುರಾಣಗಳನ್ನು ಹೇಳ್ತಾ ಇದ್ದೀನಿ ಅಂತ ಹೇಳ್ಕೊತಾರೆ. ಯಾರು? ನಯಸೇನ. ಜನತೆಗಾಗಿ ಬರೆದಿರುವಂತಹ ಮೊದಲ ಜೈನ ಪುರಾಣ ಅನ್ನೋ ಬಿರುದಿಗೆ ಈ ಕೃತಿ ಪಾತ್ರ ಆಗಿದೆ. ಅಂಥದ್ದೇನಿದೆ ಇದರಲ್ಲಿ ಅಂತ ಅಂದರೆ, ಮಹಾರತ್ನಗಳೆಂದು ಹೆಸರಾಗಿರುವಂತಹ ಗುಣವೃತ್ತಗಳಲ್ಲಿ ಒಂದನ್ನು ಆಚರಿಸಿ 14 ಮಹಾಪುರುಷರ ಕಥೆಗಳನ್ನು 14 ಆಶ್ವಾಸಗಳಲ್ಲಿ ಹೇಳಿದ್ದಾರೆ. ಆಶ್ವಾಸ ಅಂದರೆ ಅಧ್ಯಾಯಗಳು ಅಂತ ಅರ್ಥ ಮಾಡ್ಕೊಳ್ಳಿ. 1 ಸಮ್ಯಕ್ ದರ್ಶನ, 2 ನಿಶ್ಯಂಕೆ, 3 ನಿಷ್ಕಾಂಕ್ಷೆ, 4 ನಿರ್ವಿಕ್ ಚಿಕಿತ್ಸೆ, 5 ಆಮೂಢ ದೃಷ್ಟಿತ್ವ, 6 ಉಪಗೂಹನ, 7 ಸ್ಥಿತಿಕರಣ, 8 ವಾತ್ಸಲ್ಯ, 9 ಧರ್ಮ ಪ್ರಭಾವನೆ, 10 ಅಹಿಂಸೆ, 11 ಸತ್ಯ, 12 ಅಸ್ತೇಯ, 13 ಬ್ರಹ್ಮಚರ್ಯ ಹಾಗೂ 14 ಅಪರಿಗ್ರಹ. ಇವು ಜೈನ ಧರ್ಮದ ಮಹಾರತ್ನಗಳು. ಇವನ್ನ ಆಚರಿಸುವಂತಹ ವಿಧಿವಿಧಾನವನ್ನು ಕಥೆಯ ಮೂಲಕ ಧರ್ಮಾಮೃತದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಪರಮತ ವಿಡಂಬನೆಯ ಮೂಲಕ ಸ್ವಮತ ಸ್ಥಾಪನೆಗೆ ಅಡಿಗಲ್ಲನ್ನು ಹಾಕಿದಂತಹ ಆದಿಪುರುಷನೇ ನಯಸೇನ. ಇದು ಆಲ್ರೆಡಿ ಪ್ರಶ್ನೆ ಆಗಿದೆ, ಪರಮತ ವಿಡಂಬನೆಗೆ ಅಡಿಗಲ್ಲನ್ನು ಹಾಕಿದಂತಹ ಕವಿ ಯಾರು ಅಂತ, ಅಥವಾ ಆದಿಪುರುಷ ಯಾರು ಅಂದರೆ ನಯಸೇನ ಅಂತ ನೆನ್ಪಿಟ್ಕೊಳ್ಳಿ. ಮತ್ತು ಇಲ್ಲಿ ಒಂದು ಪ್ರಸಿದ್ಧವಾಗಿರೋಂಥ ವಾಕ್ಯ ಬರುತ್ತೆ, ನಿಮಗೂ ಗೊತ್ತಿರುತ್ತೆ. ಕೇಳಿದ ತಕ್ಷಣ ನನಗೆ ಗೊತ್ತು ಅಂತ ಹೇಳ್ತೀರಾ ನೋಡಿ. ಬೇಕಿದ್ರೆ, ಶುದ್ಧ ಕನ್ನಡದಲ್ಲಿ ತಂದಿಕ್ಕುವುದೇ ಸಕ್ಕದಂಗಳೇ ತಕ್ಕುದೇ ಬೆರೆಸಲ್ಕೆ ಘೃತಮುಮಂ ತೈಲಮುಮಂ. ಅಂದರೆ ಶುದ್ಧ ಕನ್ನಡಕ್ಕೆ ಸಂಸ್ಕೃತವನ್ನು ಬೆರೆಸಿದ್ರೆ ಯಾವ ಥರ ಇರುತ್ತೆ ಅಂದರೆ, ಎಣ್ಣೆ ತುಪ್ಪಗಳ ಮಿಶ್ರಣದ ರೀತಿ ಇರುತ್ತೆ, ಚೆನ್ನಾಗಿರಲ್ಲ ಅಂತ ಸಂಸ್ಕೃತವನ್ನು ಪ್ರತಿಭಟಿಸ್ತಾರೆ. ಹಾಗಿದ್ರೆ ಇವರು ಸಂಪೂರ್ಣವಾಗಿ ಕನ್ನಡದಲ್ಲೇ ಬರೆದ್ರಾ? ಅದರಲ್ಲಿ ಸಂಸ್ಕೃತ ಇರಲಿಲ್ವಾ ಅಂದರೆ ಇತ್ತು, ಆದರೆ ಬಹುಪಾಲು 100ಕ್ಕೆ ಪ್ರತಿಶಃ 80ರಷ್ಟು ಈ ಒಂದು ಧರ್ಮಾಮೃತ ಕನ್ನಡದ್ದೇ, ಕನ್ನಡಮಯ. ಓಕೆನಾ. ನಾಣ್ಣುಡಿ ದೇಸಿವತ್ತ ಹೊಸನುಡಿ ಮಾರ್ಗಮ್ ಅಂತ ಹೇಳ್ತಾರೆ. ನಾಣ್ಣುಡಿಗಳ ತವರು ಮನೆಯೇ ಈ ಧರ್ಮಾಮೃತ. ಅವ್ರು ಹೇಳ್ತಾರೆ ಸಂಸ್ಕೃತವನ್ನು ಬಿಟ್ಟು ಶುದ್ಧ ಕನ್ನಡದಲ್ಲಿ ಬರಿಬೇಕು ಅಂತ ಹೇಳ್ತಾರೆ. ಆಗಲೇ ಹೇಳಿದೆ, ಅಚ್ಚಗನ್ನಡ ಪ್ರಮಾಣ ಹೆಚ್ಚಿದೆ ಈ ಕೃತಿನಲ್ಲಿ, ಆದರೆ ಸಂಸ್ಕೃತವನ್ನು ಮಿಕ್ಸ್ ಮಾಡಿನೇ ಬರೆದಿರುವಂಥದ್ದು. ಸರಿ, ಈ ಕೃತಿ ಬಗ್ಗೆ ನಮ್ಮ ಕವಿಗಳು ಏನಂತ ಹೇಳ್ತಾರೆ ಅಂದರೆ, ಮೊದಲನೇದಾಗಿ ರಂಶ್ರೀ ಮುಗುಳಿಯವರು ಎಲ್ಲ ಜೈನ ಪುರಾಣದಲ್ಲಿ ಕಂಡುಬರುವಂತಹ ವರ್ಣನಾ ವಿಪುಲತೆ ಧರ್ಮಾಮೃತದಲ್ಲಿ ಇಲ್ಲ, ಆದರೆ ಹೋಲಿಕೆಯ ಹೊಳೆ ಕೆಲವೊಂದು ಸಾರಿ ಕಥೆಯನ್ನು ತಡೆಯುತ್ತದೆ ಅಂತ ಹೇಳ್ತಾರೆ. ಅಂದರೆ ಬೇರೆ ಪುರಾಣಗಳಲ್ಲೆಲ್ಲ ಆಡಂಬರ ಇದೆ, ಇದರಲ್ಲಿ ಅಷ್ಟೊಂದಾಗಿ ಪದಗಳ ವಿಜೃಂಭಿಸುವಿಕೆ ಅಥವಾ ತಾನು ಎಷ್ಟೊಂದು ಬಲ್ಲವನಾಗಿದ್ದೀನಿ ಅನ್ನೋದನ್ನು ತೋರಿಸ್ಕೊಡುವಂಥ ಚಾಕಚಕ್ಯತೆ, ಇದನ್ನು ಯಾವುದನ್ನು ಮಾಡ್ದರೇನೆ ಏನಿದೆಯೋ ಅದನ್ನೇ ಅವ್ರಿಗೇನು ಅನ್ನಿಸ್ತಾ ಇದೆಯೋ ಅದನ್ನು ನೇರವಾಗಿ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ವರ್ಣನೆ ಹೆಚ್ಚಾಗಿ ಮಾಡೇ ಇಲ್ಲ. ಆದರೆ ಕೆಲವೊಂದು ಸಲ ಹೋಲಿಕೆ, ಇದು ಆ ಥರ ಇತ್ತು ಅಂತ ಹೇಳಬೇಕಾದ್ರೆ ಸಿಕ್ಕಾಪಟ್ಟೆ ಹೋಲಿಕೆ ಮಾಡಿಬಿಟ್ಟಿದ್ದಾರಲ್ವ, ಆವಾಗ ಕಥೆಯ ದಿಕ್ಕು ತಪ್ಪುವಂಥ ರೀತಿಯಲ್ಲಿ ನಮಗೆ ಭಾಸ ಆಗುತ್ತೆ. ಇದನ್ನು ಗಮನಿಸಿರೋದು ರಂಶ್ರೀ ಮುಗುಳಿಯವರು. ಮತ್ತು ರಂಶ್ರೀ ಮುಗುಳಿಯವರೇ ಇನ್ನೊಂದು ಅಂಶವನ್ನು ಹೇಳ್ತಾರೆ, ಇದು ತುಂಬ ಮುಖ್ಯವಾಗಿರುವಂಥದ್ದು, ಎಕ್ಸಾಮಲ್ಲೂ ಕೇಳಿದ್ದಾರೆ ಒಂದು ಸತಿ ಆಗಲೇ, ಅದಕ್ಕೆ ಹೇಳ್ತಾ ಇದ್ದೀನಿ. ನಯಸೇನನ ಧರ್ಮಾಮೃತದ ಕಥೆಗಳಲ್ಲಿ ನಮ್ಮನ್ನು ಸೆಳೆಯುವಂತಹ ಅಂಶವೆಂದರೆ ಜನಜೀವನ ಚಿತ್ರಣ ಅಂತ ಹೇಳಿದ್ದಾರೆ. ಇದಿಷ್ಟು ನಯಸೇನ ಕವಿಯ ಬಗ್ಗೆ ಇರುವಂತಹ ಸಂಕ್ಷಿಪ್ತ ಮಾಹಿತಿ. ನೋಡಿ, ಇವರದೇ ಕಾಲಘಟ್ಟದಲ್ಲಿ ಇವರಿಗೆ ಸಮಕಾಲೀನ ಅಂತ ಹೇಳ್ಕೊಳ್ಳೋ ಮತ್ತೊಬ್ಬ ಕವಿ ಬರ್ತಾರೆ. ಚಂದ್ರನಾಥ ಅಷ್ಟಕ ಅನ್ನೋ ಕೃತಿಯನ್ನು ಬರೆದಿರುವಂತಹ ಮೌಕ್ತಿಕ ಕವಿ. ಇವ್ರ ಕಾಲಘಟ್ಟ ಕ್ರಿಸ್ತಶಕ ಸುಮಾರು 1125. ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಹಾಗೆ ಮತ್ತೊಬ್ಬ ಕವಿ ಬರ್ತಾರೆ ನಯಸೇನನ ಸಮಕಾಲೀನ ಅಂತ, ಕನ್ನಡದ ಮೊಟ್ಟ ಮೊದಲ ಗೋವೈದ್ಯ ಗ್ರಂಥ ಅನ್ನೋ ಶಾಸ್ತ್ರ ಗ್ರಂಥವನ್ನು ಬರೆದಿರುವಂತಹ ಕೀರ್ತಿವರ್ಮ. ಇವ್ರ ಕಾಲಘಟ್ಟನು ಕ್ರಿಸ್ತಶಕ ಸುಮಾರು 1100. ನೆಕ್ಸ್ಟ್ ಮುಂದಿನ ಕವಿ ಬ್ರಹ್ಮಶಿವ ಕವಿ. ಇವ್ರ ಕಾಲಘಟ್ಟ ಕ್ರಿಸ್ತಶಕ ಸುಮಾರು 1150. ವೀರಶೈವ ಧರ್ಮದಿಂದ ಜೈನ ಧರ್ಮಕ್ಕೆ ಮತಾಂತರ ಹೊಂದಿದಂಥ ಕವಿ ಇವರು. ಇವರ ಗುರುಗಳು ವೀರನಂದಿ. ಇವರು ಬರೆದಿರುವಂಥ ಕೃತಿ ಆಚಾರ ಸಾರ ಕರ್ನಾಟಕ ವೃತ್ತಿ.
ಆಚಾರಸಾರ ಕರ್ನಾಟಕ ವೃತ್ತಿ ಬರೆದಿರುವಂಥದ್ದು ವೀರನಂದಿ. ಇವರು ಬ್ರಹ್ಮಶಿವನ ಗುರುಗಳಾಗಿದ್ದರು. ಇವರು ಬರೆದಿರುವಂಥ ಕೃತಿಗಳು ಎರಡು, ಒಂದು ಸಮಯ ಪರೀಕ್ಷೆ, ಮತ್ತೊಂದು ತ್ರೈಲೋಕ ಚೂಡಾಮಣಿ ಅಥವಾ ಛತ್ತೀಸ ರತ್ನಮಾಲ ಅಂತಲೂ ಕೂಡ ಕರೀತಾರೆ. ಸಮಯ ಪರೀಕ್ಷೆ ಏನು ವಿಷಯವನ್ನು ಒಳಗೊಂಡಿದೆ ಅಂತ ಅಂದರೆ ನೋಡಿ, ಇದೊಂದು ತಾತ್ವಿಕ ಪದ್ಯ ಗ್ರಂಥ ಸಮಯ ಪರೀಕ್ಷೆ ಅಂತ ಅನ್ನೋದು. ಕಂದ ಪದ್ಯ ಹಾಗೆ ವೃತ್ತಗಳ ಕೇವಲ ಪದ್ಯ ರೂಪದಲ್ಲಿರುವಂತಹ 15 ಅಧಿಕಾರಗಳುಳ್ಳ ವಿಸ್ತಾರವಾಗಿರುವಂತಹ ಗ್ರಂಥ. ಈ ಕೃತಿನಲ್ಲಿ ಯಾವುದೇ ಕತೆ ಇಲ್ಲ, ಪಾತ್ರಗಳಿಲ್ಲ, ರಸ ಇಲ್ಲ, ಅಷ್ಟಾದಶ ವರ್ಣನೆ ಇಲ್ಲ. ಮತ್ತು ಇನ್ನೇನಿದೆ ಇದರಲ್ಲಿ? ಜೈನ ಮತವೇ ಕತೆ, ಜನಸಾಮಾನ್ಯರೇ ಪಾತ್ರಗಳು, ಅಪಹಾಸ್ಯವೇ ರಸ, ಮೂಢನಂಬಿಕೆಗಳ ವರ್ಣನೆಯೇ ಅಷ್ಟಾದಶ ವರ್ಣನೆ. ನೋಡಿ, ಈ ಥರ ಅವರು ಸಮಯ ಪರೀಕ್ಷೆಯನ್ನು ಬರೆದಿರುವಂಥದ್ದು. ಪರಮತ ವಿಡಂಬನೆಗೆ ಅಡಿಗಲನ್ನು ಹಾಕಿದ್ದು ನಯಸೇನನೇ. ಆದರೆ ನಯಸೇನನಿಂದ ಪ್ರಾರಂಭವಾಗಿರುವಂತಹ ಪರಮತ ಅನ್ನೋ ವಸ್ತು ಈ ಬ್ರಹ್ಮಶಿವನಲ್ಲಿ ಮತ್ತಷ್ಟು ಹರಿತವಾಗಿದೆ. ಕವಿಯ ಸಮಕಾಲೀನ ಮತಗಳನ್ನು ಎತ್ತಿ ಅವುಗಳಲ್ಲಿನ ದೋಷಗಳನ್ನು ತೋರಿಸಿ ಜೈನ ಮತವೇ ಉತ್ತಮ ಅಂತ ಹೇಳಕೊಟ್ಟಿದ್ದಾರೆ ಈ ಸಮಯ ಪರೀಕ್ಷೆಯನ್ನು ಕೃತಿಯ ಮೂಲಕ. ಇವರ ಮತ್ತೊಂದು ಕೃತಿ ಛತ್ತೀಸ ರತ್ನಮಾಲ ಅಥವಾ ತ್ರೈಲೋಕ ಚೂಡಾಮಣಿ. ಇದು ಒಟ್ಟು 36 ಸ್ತೋತ್ರಗಳನ್ನು ಒಳಗೊಂಡಿರುವಂತಹ ಪರಮತ ವಿಡಂಬನೆಯ ಕಾವ್ಯ. ಇದರ ಮುಖ್ಯ ಉದ್ದೇಶ ಜನಸ್ತುತಿ. ಆದರೆ ಬಹುಭಾಗ ವಿಡಂಬನೆಯೇ ಒಳಗೊಂಡಿರೋದ್ರಿಂದ ಸ್ವಮತ ನಿಷ್ಠವಾಗಿರುವಂತಹ ಬ್ರಹ್ಮಶಿವ ತನ್ನ ಮತಕ್ಕಷ್ಟೇ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿರೋದು ಇಲ್ಲಿ ವಿಶೇಷವಾಗಿ ಕಾಣಿಸ್ತಾ ಇದೆ. ವಿಡಂಬನಾ ಕಾವ್ಯ ಇವರು ಬರೆದಿರುವಂತಹ 2 ಕೃತಿಗಳು, ಒಂದು ಸಮಯ ಪರೀಕ್ಷೆ, ಮತ್ತೊಂದು ತ್ರೈಲೋಕ ಚೂಡಾಮಣಿ. ಈ ವಿಡಂಬನೆ ಅಥವಾ ಪರಮತ ವಿಡಂಬನೆಗೆ ಅಡಿಗಲನ್ನು ಹಾಕಿದ್ದು ನಯಸೇನ. ಅದನ್ನು ಒಂದು ಅಸ್ತ್ರವಾಗಿ, ಬ್ರಹ್ಮಾಸ್ತ್ರವಾಗಿ ಬಳಕೆ ಮಾಡಿದ್ದು ಬ್ರಹ್ಮಶಿವ. ಮುಂದಿನ ಕವಿ ಕರ್ಣಪಾಯ ಕವಿ, ಬ್ರಹ್ಮಶಿವನ ಸಮಕಾಲೀನ ಇವರು. ಯಾರು? ಕರ್ಣಪಾಯ ಅವರು. ಇವ್ರ ಕಾಲಘಟ್ಟ ಕ್ರಿಸ್ತಶಕ ಸುಮಾರು 1150. ಇವ್ರ ಕೃತಿ ನೇಮಿನಾಥ ಪುರಾಣ. ಇದು 22ನೇ ತೀರ್ಥಂಕರಾಗಿರುವಂತಹ ನೇಮಿನಾಥನ ಬಗ್ಗೆ ಬರೆದಿರುವಂತಹ ಒಂದು ಪುರಾಣ, ನೇಮಿನಾಥ ಪುರಾಣ. ಇದನ್ನು ಬರೆಸಿದ್ದು ಮಂತ್ರಿ ಲಕ್ಷ್ಮಣ. ಇದೊಂದು ಚಂಪು ಕಾವ್ಯ ಆಗಿರುತ್ತೆ. ಜೈನ ಸಂಪ್ರದಾಯದಂತೆ ಪಂಚ ಕಲ್ಯಾಣವನ್ನು ಇದರಲ್ಲಿ ಹೇಳಿದ್ದಾನೆ. ಅದರೊಂದಿಗೆ ಹರಿವಂಶ, ಕುರುವಂಶಗಳು ಕೂಡ ಈ ಕಥೆಯಲ್ಲಿರುವಂಥದ್ದು ವಿಶೇಷ. ನೇಮಿನಾಥ ಪುರಾಣದ ವಿಶೇಷತೆಯೇ ಪಂಚಕಲ್ಯಾಣ, ಹರಿವಂಶ ಮತ್ತು ಕುರುವಂಶಗಳ ವಿಸ್ತಾರವಾದಂತಹ ಕಥೆಗಳು. ಇವರಾದ್ಮೇಲೆ ನೆಕ್ಸ್ಟ್ 2ನೇ ನಾಗವರ್ಮ ಬರ್ತಾರೆ. ಇವ್ರ ಕಾಲಘಟ್ಟ ಕ್ರಿಸ್ತಶಕ ಸುಮಾರು 1042. 12ನೇ ಶತಮಾನದ ಮಧ್ಯಭಾಗದಲ್ಲಿದ್ದಂಥ ಕವಿಗಳಿವರು. ವೀರ ಭಟ್ಟಾರಕರ ಶಿಷ್ಯರಾಗಿದ್ದರು 2ನೇ ನಾಗವರ್ಮ. ಚಾಲುಕ್ಯ ರಾಜ ಜಗದೇಕ ಮಲ್ಲನಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದು. 2ನೇ ನಾಗವರ್ಮನ ಶಿಷ್ಯ ಜನ್ನಕವಿ. ಇವ್ರಿಗಿರುವಂಥ ಬಿರುದುಗಳು ಯಾವ್ಯಾವುದು ಅಂತಂದರೆ ನೋಡಿ, ಚಾಲುಕ್ಯ ರಾಜನಲ್ಲಿ ಕಟಕೋಪಾಧ್ಯಾಯರಾಗಿ ಕೆಲಸವನ್ನು ಮಾಡ್ತಾ ಇದ್ರಲ್ವ, ಹಾಗಾಗಿ ಕಟಕಾಚಾರ್ಯ, ನಾಕಿಗ, ಕವಿಕರ್ಣಪೂರ, ಕವಿತಾ ಗುಣೋದಯ, ಅಭಿನವ ವರ್ಮ ಶರ್ಮ ಅನ್ನೋ ಬಿರುದು 2ನೇ ನಾಗವರ್ಮನಿಗೆ ಇತ್ತು. ಸ್ವತಃ ತಾನು ಅಸಗ, ಗುಣನಂದಿ ಪೊನ್ನರಿಗೆ, ಮಯೂರ ಬಾಣ ಕಾಳಿದಾಸರಿಗೆ ಸಮಾನ ಅಂತ ಹೇಳ್ಕೊಂಡಿದ್ದಾರೆ. ನೋಡಿ, ಇಂಥ ಟ್ಯಾಗ್ಲೈನ್ಗಳನ್ನ ಒಂದು ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ಯಾಕಂದರೆ ಪ್ರಶ್ನೆಗಳು ಆಲ್ಮೋಸ್ಟ್ ಆಗೋದು ಇಂಥವಕ್ಕೇನೆ. ಇವಾಗ ಫಾರ್ ಎಕ್ಸಾಂಪಲ್, ನಾನು ಅಸಗ ಡ್ಯಾಶ್ ಪೊನ್ನರಿಗೆ ಸಮಾನ ಅಂತ 2ನೇ ನಾಗವರ್ಮ ಹೇಳಿಕೊಂಡಿದ್ದಾರೆ ಅಂತ ಕೊಟ್ಬಿಟ್ಟು 4 ಆಪ್ಷನಲ್ಲಿ ಬಾಣ, ಮಯೂರ, ಅಭಿನವ ಚಂದ್ರ, ಗುಣನಂದಿ ಅಂತ ಕೊಟ್ಟಾಗ ನಾವು ಅಸಗ, ಗುಣನಂದಿ, ಪೊನ್ನ ಅಂತ ಓದ್ಕೊಂಡಿದ್ರೆ ಉತ್ತರ ಗೊತ್ತಾಗುತ್ತೆ. ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತಲ್ವಾ. ಈ ಥರದವು ಇವಾಗ ಪ್ರಶ್ನೆ ಆಗ್ತಿರೋಂಥದ್ದು ಹೊಸ ಟ್ರೆಂಡಿಂಗಲ್ಲಿ. ಸರಿ, ಬಿರುದುಗಳು ನೋಡಿದ್ದಾಯಿತು. ಇವ್ರು ಬರೆದಿರೋಂಥ ಕೃತಿಗಳು ಒಟ್ಟು 5 ಕೃತಿಗಳು. ಒಂದು ವರ್ಧಮಾನ ಪುರಾಣ, ಚಂಪು ಕೃತಿ, ಮಹಾವೀರ ಚರಿತೆ ಅಂತಲೂ ಕೂಡ ಇದನ್ನು ಕರೀತಾರೆ. ವರ್ಧಮಾನ ಪುರಾಣ ಅಥವಾ ಮಹಾವೀರ ಚರಿತೆ. ಮತ್ತೊಂದು ಕಾವ್ಯಾವಲೋಕನ, ಇದು ಅಲಂಕಾರ ಗ್ರಂಥ. ಕರ್ನಾಟಕ ಭಾಷಾಭೂಷಣ, ಸಂಸ್ಕೃತದಲ್ಲಿ ಬರೆದಿರುವಂಥದ್ದು ಮೊದಲ ವ್ಯಾಕರಣ ಗ್ರಂಥ ಅನ್ನೋ ಹೆಗ್ಗಳಿಕೆಗೆ ಇದು ಪಾತ್ರ ಆಗಿದೆ. ಅಭಿಧಾನ ವಸ್ತುಕೋಶ, ಇದೊಂದು ನಿಘಂಟು. ಛಂದೋವಿಚಿತಿ, ಛಂದಸ್ಸಿನ ಕೃತಿ ಇದು, ಅದೇ ಸಿಕ್ಕಿಲ್ಲ. ಇವಾಗ ಇಲ್ಲೊಂದು ಲಿಸ್ಟ್ ಹೇಳ್ತೀನಿ ನೋಡಿ, ತುಂಬ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಅಲಂಕಾರ ಗ್ರಂಥಕ್ಕೆ ಮೊದಲಿಗರು ಶ್ರೀ ವಿಜಯ, ಹಾಗೆ ಕಾವ್ಯಗಳಿಗೆ ಮೊದಲಿಗರು ಪಂಪ, ಗದ್ಯ ಗ್ರಂಥಕ್ಕೆ ಮೊದಲಿಗರು ಶಿವಕೋಟ್ಯಾಚಾರ್ಯ, ಕಂದ ಗ್ರಂಥಕ್ಕೆ ಮೊದಲಿಗರು ಜನ್ನ, ಜೈನ ರಾಮಾಯಣಕ್ಕೆ ಮೊದಲಿಗರು ನಾಗಚಂದ್ರ, ಛಂದಸ್ಸಿಗೆ ಹಾಗೆ ಅನುವಾದಕ್ಕೆ ಮೊದಲಿಗರು 1ನೇ ನಾಗವರ್ಮ, ಪರಮತ ವಿಡಂಬನೆಯ ಹರಿಕಾರ ನಯಸೇನ, ಮೊದಲ ಗೋವೈದ್ಯ ಶಾಸ್ತ್ರ ಬರೆದಿರುವಂಥದ್ದು ಕೀರ್ತಿನಾಥ, ಸ್ತುತಿಪರ ಅಷ್ಟಕಕ್ಕೆ ಮೌಕ್ತಿಕ ಕವಿ, ಹಾಗೆ 2ನೇ ನಾಗವರ್ಮ ವ್ಯಾಕರಣಕ್ಕೆ ಮೊದಲಿಗ. ಇಲ್ಲಿವರೆಗೂ ಏನಿಲ್ಲ ಅಂದರೆ ಒಂದು 15 ಜನ ಕವಿಗಳು ಬಂದು ಹೋಗಿದ್ದಾರೆ. ಆದರೆ ವ್ಯಾಕರಣದಲ್ಲಿ ನಾನೇ ಮೊದಲಿಗ ಅಂತ ಹೇಳ್ಕೊಂಡಿದ್ದಾರೆ. ಅದು ಸತ್ಯನೇ. ಕನ್ನಡದಲ್ಲ, ಸಂಸ್ಕೃತದಲ್ಲಿ ಬರೆದಿರುವಂಥದ್ದು. ಆದರೂ ಕೂಡ ವ್ಯಾಕರಣಕ್ಕೆ ಮೊದಲಿಗ 2ನೇ ನಾಗವರ್ಮ.
ಇನ್ನು ವರ್ಧಮಾನ ಪುರಾಣ ಇತ್ತೀಚೆಗೆ ಸಿಕ್ಕಿರುವಂತಹ ಒಂದು ಕೃತಿ. ಅದರ ಆಕರ ಗ್ರಂಥ ಜಿನಸೇನಾಚಾರ್ಯ ಬರೆದಿರುವಂತಹ ಪೂರ್ವ ಪುರಾಣ ಮತ್ತು ಅಸಗನ ವರ್ಧಮಾನ ಪುರಾಣವನ್ನು ಆಧರಿಸಿ ವರ್ಧಮಾನ ಪುರಾಣ ಅಥವಾ ಮಹಾವೀರ ಚರಿತೆ ಅನ್ನೋ ಕೃತಿಯನ್ನು ಬರೆದಿದ್ದಾರೆ. ಕವಿ ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲೂ ಕೂಡ ಪ್ರತಿಭಾವಂತ ಕವಿಗಳಾಗಿದ್ದಾರೆ. 24ನೇ ತೀರ್ಥಂಕರಾಗಿರುವಂತಹ ಮಹಾವೀರ ಅಥವಾ ವರ್ಧಮಾನನ ಚರಿತೆಯನ್ನು ಕನ್ನಡದಲ್ಲಿ ಹೇಳಿರೋದು ಇಲ್ಲಿ ವಿಶೇಷ. ಹಾಗೆ ಇನ್ನೊಂದು ಪ್ರಮುಖ ಅಂಶ ಏನು ಅಂದರೆ, ಈ ತೀರ್ಥಂಕರರ ಮೇಲಿನ ಅಂದರೆ ಮಹಾವೀರ ತೀರ್ಥಂಕರರ ಮೇಲಿನ ಮೊದಲ ಪುರಾಣವೇ ಈ ವರ್ಧಮಾನ ಪುರಾಣ ಅಥವಾ ಮಹಾವೀರ ಚರಿತೆ. ಕನ್ನಡದಲ್ಲಿ ಇವ್ರ ಬಗ್ಗೆ ಬರೆದಿರುವಂಥದ್ದು ಇದೇ ಮೊದಲಿಗೆ. ಈ ಕೃತಿ ಸಿಗೋಕ್ಕಿಂತ ಮುಂಚೆನೇ ಜನಕವಿ ಇವರ ಹೆಸರನ್ನು ಜಿನೇಂದ್ರ ಪುರಾಣ ಕರ್ತೃಗಳ ಜೊತೆಗೆ ಸೇರಿಸಿದ್ದಾರೆ. ಆದ್ದರಿಂದ ಇವರು ಜಿನ ಪುರಾಣವನ್ನು ಬರೆದಿರಬೇಕು ಅನ್ನೋ ಊಹೆ ಇತ್ತು. ಈ ಕೃತಿ ಸಿಕ್ಕಾದ್ಮೇಲೆ ಅದು ನಿಜ ಆಯಿತು, ವರ್ಧಮಾನ ಪುರಾಣ ಸಿಕ್ಕಾದ್ಮೇಲೆ. ಮತ್ತೊಬ್ಬ ಕವಿ ಸುಮನೋಬಾಣ ಕವಿ. ಇವ್ರ ಕಾಲಘಟ್ಟ ಕ್ರಿಸ್ತಶಕ ಸುಮಾರು 1150. ಜನ್ನನ ತಂದೆ ಶಂಕರ, ಅವರ ಮತ್ತೊಂದು ಹೆಸರು ಸುಮನೋಬಾಣ ಅಂತ ಹೇಳ್ತಾರೆ. ಹಡಗನ್ನಡದ ಕವಿಗಳು ಆಗಿದ್ರು. ಇವರು ಬರೆದಿರುವಂಥ ಕೃತಿ ಜೈನ ಪುರಾಣ. ಇನ್ನು ಕೊನೆಯದಾಗಿ ಜಗದ್ಗಳ ಸೋಮನಾಥ. ಇವ್ರ ಕಾಲಘಟ್ಟ ಕ್ರಿಸ್ತಶಕ ಸುಮಾರು 1150. ಸುಮನೋಬಾಣ ಕವಿಯ ಕಾಲದವನು ಅಂತ ಹೇಳ್ತಾರೆ. ಜೈನ ಕವಿಯಾಗಿದ್ದರು. ಕರ್ನಾಟಕ ಕಲ್ಯಾಣಕಾರಕ ಇವನ ಕೃತಿ ವೈದ್ಯ ಗ್ರಂಥ ಇದು. ಇವರಿಗಿರುವಂಥ ಬಿರುದುಗಳು ವಿಚಿತ್ರ ಕವಿ. ಈ ಕೃತಿ ಇನ್ನೂ ಪ್ರಕಟ ಆಗಿಲ್ಲ, ಅಂದರೆ ಹಸ್ತಪ್ರತಿಗಳು ಸಿಕ್ಕಿದ್ದಾವೆ. ಕರ್ನಾಟಕ ಕಲ್ಯಾಣಕಾರಕ ಕೃತಿದು ನಮಗೆ ಓದೋದಕ್ಕೆ ಇನ್ನೂ ಲಭ್ಯ ಆಗಿಲ್ಲ. ಈ ಕೃತಿಯಲ್ಲಿ ನಾನಾ ರೋಗಗಳ ಸ್ವರೂಪ, ಅದರ ವಿವರ, ಯಾವ ರೀತಿ ಚಿಕಿತ್ಸೆ ಮಾಡಬೇಕು, ಚಿಕಿತ್ಸೆ ಕೊಡುವಂಥ ವಿಧಾನ ಯಾವ ರೀತಿ ಇದೆ ಅಂತ ಎಲ್ಲನೂ ವಿವರವಾಗಿ ಹೇಳಿದ್ದಾರೆ. ಜಗದ್ಗಳ ಸೋಮನಾಥನ ವೈದ್ಯ ಗ್ರಂಥ ಕರ್ನಾಟಕ ಕಲ್ಯಾಣಕಾರಕ. ಇದಿಷ್ಟು ಹಳಗನ್ನಡ ಕಾಲಘಟ್ಟ ಅಥವಾ ಪಂಪಯುಗದ ಕವಿಗಳ ಕಿರುಪರಿಚಯ. ಸಂಕ್ಷಿಪ್ತವಾಗಿ ಎಲ್ಲವನ್ನು ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಒಟ್ಟು 19 ಜನ ಕವಿಗಳು ಬರ್ತಾರೆ. ಕಾಲಾನುಕ್ರಮದಲ್ಲೇ ಹೇಳಿದ್ದೀನಿ. ಸರಿ, ನಮಗೆ ಇವಾಗ ಇದನ್ನು ಆರ್ಡ್ರ್ ವೈಸಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಟ್ರಿಕ್ಸ್ ಬೇಕಲ್ವಾ? ತುಂಬ ಸಲ ಕಾಲಾನುಕ್ರಮದಲ್ಲಿ ಕೇಳ್ತಾರೆ ಎಕ್ಸಾಮಲ್ಲಿ, ನಮಗೆ ಮರ್ತೋಗ್ಬಿಡುತ್ತೆ. ಇಸವಿಗಳು ನೆನಪಿಲ್ಲ ಅಂದರೂ ಕೂಡ ಈ ಟ್ರಿಕ್ಸ್ಗಳು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಟ್ರಿಕ್ಸ್ ವರ್ಕೌಟ್ ಆಗೋದು ಯಾವಾಗ ಅಂದರೆ, ನಮಗೆ ಎಲ್ಲ ಕವಿಗಳ ಪರಿಚಯ ಇರಬೇಕು. 1-2 ಅಕ್ಷರ ನೋಡಿದ ತಕ್ಷಣ ಇದು ಅವ್ರದ್ದೇ ಹೆಸರು ಅಂತ ಹೇಳಬೇಕು. ಈಗ ಪಂಪ ಪೂರ್ವ ಯುಗದಲ್ಲಿ 9 ಜನ ಕವಿಗಳು ಬರ್ತಾರೆ ಅಂತ ನಾನು ಒಂದೇ ಒಂದು ಲೈನಲ್ಲಿ ಒಂದು ಟ್ರಿಕ್ಸ್ ಹೇಳ್ಕೊಟ್ಟಿದ್ದೆ. ಜಸ್ಟ್ ಒಂದು ಲೈನು ನೆನಪಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಆಯಿತಾ? ಈಗ ಪಂಪಯುಗದ ಕವಿಗಳನ್ನು ಕಾಲಾನುಕ್ರಮದಲ್ಲಿ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಒಳ್ಳೆ ಪದ್ಯುತ್ತರ ಬರೆದ್ಬಿಟ್ಟಿದ್ದಾರಲ್ಲ ಅಂತ ಅಂದ್ಕೊಬೇಡಿ. ಅದು 3 ಸಾಲಿರೋದು. ನಾನು ನಿಮಗೆ ಕವಿಗಳ ಬಗ್ಗೆ ನೀಟಾಗಿ ಗೊತ್ತಾಗಲಿ ಅವ್ರ ಹೆಸರುಗಳು ಅಂತ ನಾನು ಈ ಥರ ದೊಡ್ಡದಾಗಿ ಬರೆದಿರೋವಂಥದ್ದು. ಇದನ್ನು ಒಂದು ಕತೆ ಥರ ಸೆಟ್ ಮಾಡ್ಕೊಂಬಿಡಿ, ಯಾವಾಗಲೂ ನೆನಪಲ್ಲಿರುತ್ತೆ. ನಾನಿಲ್ಲಿ ನಾಗವರ್ಮನ ಮೇನ್ ಕ್ಯಾರೆಕ್ಟರ್ ಆಗಿ ತೊಗೊಂಡಿದ್ದೀನಿ. ಪಂಪ, ಪೊನ್ನ ಮತ್ತು ನಾಗವರ್ಮ ಇವ್ರು 3 ಜನಕ್ಕೂ ಆಗೋದಿಲ್ಲ ಆ ಥರ. ಪಂಪ ಪೊನ್ನ ಒಂದು ಭಾಗ, ನಾಗವರ್ಮ ಮತ್ತು ರನ್ನ ಇವರು ಒಂದು ಭಾಗ, ಆ ಥರ ನಾನು ತೊಗೊಂಡಿದ್ದೀನಿ. ಧರ್ಮಾಮೃತ ಒಂದು ಮೇನ್ ಕ್ಯಾರೆಕ್ಟರ್. ನಾಗವರ್ಮ ಮತ್ತು ಧರ್ಮಾಮೃತ ಇವುದು ಮೇನ್ ಕ್ಯಾರೆಕ್ಟರಾಗಿ ತೊಗೊಂಡಿದ್ದೀನಿ. ಓಕೆನಾ? ನಿಮ್ಗೆ ಅರ್ಥ ಆಗಲಿ ಅಂತ ವಿವರಿಸಿ ಹೇಳ್ತಾ ಇರೋಂಥದ್ದು. ಇವಾಗ ನೋಡಿ, ಪಂಪ ಪೊನ್ನ ಚಾವುಂಡ ಕಡೆ ನಾಗರನ್ನರು 2 ಸಲ ಚಾವುಂಡು ದುರ್ಗದ ಕಡೆ ಬರಬೇಕಾದ್ರೆ ಚಂದ್ರರಾಜ ಶ್ರೀಧರೆಯ ಶಾಂತಿಗಾಗಿ ಆಚಾರ್ಯ ಅಭಿನವ ಕಂತಿಯ ಧರ್ಮಾಮೃತಕ್ಕೆ ಬ್ರಹ್ಮಪಾಯ ಹಾಕಿದ್ದನ್ನು ನೋಡಿ 2ನೇ ಸಲ ನಾಗ ಮತ್ತು ಸುಮಾಳಿಗೆ ಜಗಳ ಆಯಿತು. ಇದು ಅರ್ಥ ಆಗ್ತಿದೆ ಅಲ್ವಾ? ಇವಾಗ ಪಂಪ ಪೊನ್ನ ಏನು ಮಾಡ್ತಾರೋ ಅದನ್ನೇ ನಾಗರನ್ನರು ಮಾಡಬೇಕು ಅಂತ ಇಲ್ಲಿ ನಾನು ಬರ್ಕೊಂಡಿರೋಂಥದ್ದು. ಅವ್ರು ಮಾಡ್ತಾರೆ. ಪಂಪ ಪೊನ್ನ ಎಲ್ಲಿ ಚಾವುಂಡ್ರೋ ಅಲ್ಲೇ ನಾಗರನ್ನರು ಕೂಡ 2 ಸಲ ಟೀ ಕುಡಿತಾರೆ. ಯಾಕಂದರೆ ಇವರು ಒಂದ್ಸತಿ ಕುಡಿದಿದ್ರಲ್ವಾ, ನಾವೇನು ಕಮ್ಮಿ ಅಂತ 2 ಸಲ ಕುಡಿತಾರೆ ಅಂತ ಬರೆದಿದ್ದೀನಿ. ಇಲ್ಲಿ ಒಟ್ಟು 6 ಜನ ಕವಿಗಳು ಬಂದ್ಬಿಟ್ರು. ಪಂಪ, ಪೊನ್ನ, ಚಾವುಂಡರಾಯ, 1ನೇ ನಾಗವರ್ಮ, ರನ್ನ, 2ನೇ ಚಾವುಂಡರಾಯ. ಸರಿ, ಈಗ ಅವ್ರು ಮಾಡಿದ್ದನ್ನ ನಾವು 2 ಸಲ ಮಾಡಿದ್ದೀವಿ ಅಂತ ಅಂದ್ಕೊಂಡು 2 ಸಲ ಚಾವುಂಡು ದುರ್ಗದ ಕಡೆ ಬರಬೇಕಾದ್ರೆ, ದುರ್ಗ ಅಂದರೆ ದುರ್ಗಸಿಂಹ, ಆ ಕಡೆ ಬರಬೇಕಾದ್ರೆ ಚಂದ್ರರಾಜ ಶ್ರೀಧರೆಯ ಶಾಂತಿಗಾಗಿ, ಅಂದರೆ ಚಂದ್ರರಾಜ ಕವಿ ಹಾಗೆ ತೊಗೊಂಡಿದ್ದೀನಿ. ಶ್ರೀಧರಾಚಾರ್ಯ ಶಾಂತಿಗಾಗಿ, ಶಾಂತಿನಾಥ, ಆಚಾರ್ಯ ಅಭಿನವ ಕಂತಿಯ ಧರ್ಮಾಮೃತಕ್ಕೆ, ಅಂದರೆ ಆಚಾರ್ಯ, ಇದು ಆಚಾರ್ಯ ಅಂತ ಯಾರು ಹೇಳಿ? ನಾಗವರ್ಮಾಚಾರ್ಯ. ಅಭಿನವ ಅಂದರೆ ಅಭಿನವ ಪಂಪ, ನಾಗಚಂದ್ರನ ಬಿರುದನ್ನು ಅರ್ಧ ತೊಗೊಂಡಿದ್ದೀನಿ. ಕಂತಿ ಹಾಗೆ ತೊಗೊಂಡಿದ್ದೀನಿ. ಧರ್ಮಾಮೃತ ಕೃತಿ ತೊಗೊಂಡಿದ್ದೀನಿ, ನಯಸೇನನ ಧರ್ಮಾಮೃತ. ಈ ಧರ್ಮಾಮೃತಕ್ಕೆ ಬ್ರಹ್ಮಪಾಯ ಹಾಕಿದ್ದನ್ನು ನೋಡಿ 2ನೇ ಸಲ ನಾಗ ಮತ್ತು ಸುಮಾಳಿಗೆ ಜಗಳ ಆಯಿತು. ಮೇ ಬಿ ಇಲ್ಲಿ ನಾಗ ಈ ಧರ್ಮಾಮೃತಕ್ಕೆ ಯಾವುದೇ ಅಡಿಪಾಯ ಬೇಡ ಅಂತ ಮೊದಲೇ ಹೇಳಿ ವಾರ್ನಿಂಗ್ ಮಾಡಿರಬೇಕು. ಇವಾಗ ಮತ್ತೆ ಅವನು ಇಲ್ಲ ಅಂದ್ಕೊಂಡು ಈ ಧರ್ಮಾಮೃತಕ್ಕೆ ಬ್ರಹ್ಮಪಾಯವನ್ನು ಹಾಕ್ತಾ ಇರೋದನ್ನು ನೋಡಿ ಈ ಕಡೆನೇ ಬರ್ತಾ ಇದ್ರು ಅಲ್ವಾ ನಾಗ ಮತ್ತು ರನ್ನ ಇಬ್ಬರು ಚಾ ಕುಡ್ದು. ಅದನ್ನು ನೋಡಿ 2ನೇ ಸಲ ಮತ್ತೆ ನಾಗ ಮತ್ತು ಸುಮಾಳಿಗೆ ಜಗಳ ಆಯಿತು ಅಂತ. ಸುಮಾ ಯಾರು ಅಂತ ಕೇಳಬೇಡಿ, ನಾನಿಲ್ಲಿ ಸುಮಾನ ಚಂದ್ರರಾಜನ ಮಗಳು ಅಂತ ಅಂದ್ಕೊಂಡು ಈ ಟ್ರಿಕ್ಸ್ ಮಾಡ್ಕೊಂಡಿದ್ದೀನಿ. ಸುಮಾ ಅಂದರೆ ಸುಮನೋಬಾಣ. ಈಗ ಧರ್ಮಾಮೃತ ನಯಸೇನವರೆಗೂ ಆಯ್ತಲ್ವಾ. ಬ್ರಹ್ಮಪಾಯ, ಬ್ರಹ್ಮ ಅಂದರೆ ಬ್ರಹ್ಮಶಿವ, ಪಾಯ ಅಂದರೆ ಕರ್ಣಪಾಯ.
ಹಾಕಿದ್ದನ್ನು ನೋಡಿ ಅದು ಜಸ್ಟ್ ಒಂದು ಸೆಂಟೆನ್ಸ್ ಫಾರ್ಮ್ ಆಗಲಿ ಅಂತ ಹಾಕಿದ್ದು. ಎರಡನೇ ಸಲ ನಾಗ ಅಂದರೆ ಎರಡನೇ ನಾಗವರ್ಮ, ಸುಮನೋ ಬಾಣ, ಜಗಳ ಅಂತ ಬರೆದಿದ್ದೀನಲ್ವ, ಇದು ಜಗದ್ಗಳ ಸೋಮನಾಥ. ಇದನ್ನು ಅರ್ಥ ಮಾಡ್ಕೊಳ್ಳಿ ನೀಟಾಗಿ. ನಾವು ಏನೇನೋ ಕಲ್ತ್ಕೊತೀವಿ, ಯಾವ್ಯಾವುದೋ ಹಾಡುಗಳು ಕಲ್ತ್ಕೊತೀವಿ, ಇಂಥದನ್ನು ಕಲ್ತ್ಕೊಂಡ್ರೆ ನೀಟಾಗಿ ಒಂದು ಫಾರ್ಮ್ ಆಗಿ ಎಲ್ಲ ಕವಿಗಳು ನೆನಪಲ್ಲಿ ಇರ್ತಾರಲ್ವ. ಒಂದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಬಟ್ ಬೈ ಹಾರ್ಟ್ ಮಾಡ್ಕೊಂಬಿಡಿ, ಈಸಿ ಇದೆ. ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಪಂಪ ಪೊನ್ನ ಚಾವುಂಡ ಕಡೆ ನಾಗರನ್ನರು 2 ಸಲ ಚಾವುಂಡು, ದುರ್ಗದ ಕಡೆ ಬರಬೇಕಾದ್ರೆ ಚಂದ್ರರಾಜ ಶ್ರೀಧರೆಯ ಶಾಂತಿಗಾಗಿ ಆಚಾರ್ಯ ಅಭಿನವ ಕಂತಿಯ ಧರ್ಮಾಮೃತಕ್ಕೆ ಬ್ರಹ್ಮಪಾಯ ಹಾಕಿದ್ದನ್ನು ನೋಡಿ 2ನೇ ಸಲ ನಾಗ ಮತ್ತು ಸುಮಾಳಿಗೆ ಜಗಳ ಆಯಿತು. ಟ್ರಿಕ್ಸ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಮುಂದಿನ ಸಂಚಿಕೆಯಲ್ಲಿ ನಡುಗನ್ನಡ ಕಾಲಘಟ್ಟದ ಮಾಹಿತಿನ ತೊಗೊಂಬರ್ತೀನಿ ಅಂತ ಹೇಳ್ತಾ ಚೆನ್ನಾಗಿ ಓದ್ಕೊಳ್ಳಿ.